ಅಟ್ಯಾಕ್ ಆನ್ ಟೈಟನ್ ಸೀಸನ್ 4 ಪಾರ್ಟ್ 2 ಗೆ ವೆಲ್ಕಮ್. ಮತ್ತೆ ಗಾಯ್ಸ್, ಒಂದು ಚಿಕ್ಕ ರೀಕ್ಯಾಪ್ ನ ನಡೆಸೋಣ. ಇನ್ನೊಂದು ಪಾರ್ಟ್ ನಲ್ಲಿ ಏನೇನ್ ನಡೆದಿತ್ತು ಅಂತ. ನಮ್ಗೆ ಗೊತ್ತಾಯ್ತು ಹೇಗೆ ಈ ಪುಟಾಣಿ ಮಕ್ಕಳನ್ನ ಯುದ್ಧ ಮಾಡ್ಸೋಕೆ ಕಳಿಸಿದ್ರು, ಮತ್ತೆ ಇವರಲ್ಲಿ ಯಾರಿಗೆ ಟೈಟನ್ ಶಿಫ್ಟರ್ ಆಗೋ ಅಪರ್ಚುನಿಟಿ ಸಿಗುತ್ತೆ ಅಂತ. ಆಕ್ಚುಲಿ ಅಪರ್ಚುನಿಟಿ ಅಲ್ಲ, ಅದು ಒಂದು ಶಾಪದ ರೀತಿ. ಹಾಗೆ ವಿಲಿ ಟೈಬರ್ ತುಂಬಾನೇ ದೊಡ್ಡ ಸ್ಪೀಚ್ ನ ಕೊಟ್ಬಿಟ್ಟ, ಎಲ್ಡಿಯನ್ಸ್ ನೆಲ್ಲ ಕೊಂದ್ ಹಾಕುವಂತ ಸ್ಪೀಚ್ ನ. ಹೀಗಾಗಿ ಈ ಯುದ್ಧ ಅಂತೂ ಘೋಷಣೆ ಆಗ್ಬಿಟ್ಟಿತ್ತು. ಅದಕ್ಕೆ ಆರೆನ್ ಅಂತೂ ಕೆಳಗಡೆ ಬೇಸ್ಮೆಂಟ್ ಅಲ್ಲೇ ಇದ್ದ, ಮತ್ತೆ ಟ್ರಾನ್ಸ್ಫಾರ್ಮ್ ಆಗಿ ಅವನನ್ನೇ ತಿನ್ಬಿಟ್ಟ. ಹಾಗೆ ಅವನ ಫ್ರೆಂಡ್ಸ್ ಕೂಡ ಬಂದಿದ್ರು ಅದೇ ಟೈಮ್ ನಲ್ಲಿ. ಯಾಕಂದ್ರೆ ಇವೆಲ್ಲವೂ ಸಹ ಪ್ರೀ ಪ್ಲಾನೆಡ್ ಆಗಿತ್ತು. ಫ್ಯಾಲ್ಕೋನ್ ಹತ್ರ ಅವನು ಲೆಟರ್ಸ್ ನ ಕಳಿಸಿ ಕಮ್ಯುನಿಕೇಟ್ ಮಾಡ್ತಿದ್ದ ತನ್ನ ಫ್ರೆಂಡ್ಸ್ ನ ಜೊತೆ. ಅಲ್ಲಿಗೆ ನಮ್ಗೆ ಗೊತ್ತಾಗುತ್ತೆ ವಿಲಿ ಟೈಬರ್ ನ ಅಕ್ಕನ ಹತ್ರನೇ ವಾರ್ ಹ್ಯಾಮರ್ ಟೈಟನ್ ಇತ್ತು. ಆರೆನ್ ಕೂಡ ಅವ್ರ ಕೈಯಿಂದ ಟ್ರಾಪ್ ಆಗ್ಬಿಟ್ಟಿದ್ದ. ಬೀಸ್ಟ್ ಟೈಟನ್ ಕೂಡ ಅಲ್ಲಿಗೆ ಬಂದ್ಬಿಟ್ಟಿತ್ತು. ಅಂಡ್ ಇನ್ನೊಮ್ಮೆ ಲೇವೈ ವರ್ಸಸ್ ಝೀಕ್ ಆಗೋದ್ರಲ್ಲೇ ಇತ್ತು. ಈ ಪಾರ್ಟ್ 2 ಅಲ್ಲಿ ತುಂಬಾನೇ ದೊಡ್ಡ ಟ್ವಿಸ್ಟ್ ಎಲ್ಲ ಬರೋದಿದೆ ಗಾಯ್ಸ್. ಬನ್ನಿ ಕಥೆನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ಒಂದ್ ವೇಳೆ ನೀವು ನಮ್ಮ ವಿಡಿಯೋಸ್ ನಲ್ಲಿ ಡಬ್ಬಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ನಮ್ಮ ಚಾನೆಲ್ ನ ಅಬೌಟ್ ಸೆಕ್ಷನ್ ಗೆ ಹೋಗಿ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ನಮ್ಗೆ ಹಾಯ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಳಿಸ್ಬಿಡಿ. ಇದರಿಂದ ನಾವು ನಿಮ್ ಜೊತೆ ಮಾತಾಡೋಕಾಗುತ್ತೆ. ಸೊ ನಮ್ಗೂ ಕೂಡ ಹೆಲ್ಪ್ಫುಲ್ ಆಗ್ಬಿಡುತ್ತೆ. ಬನ್ನಿ ಕಥೆನ ಶುರು ಮಾಡೋಣ. ಇದೇನಿತು? ಲಾರಾ ಟೈಬರ್ ಅಂತೂ ಇಲ್ಲ ಶೀಲ್ಡ್ ಹಾಕೊಂಡಿದ್ದಾಳೆ. ಥಂಡರ್ ಸ್ಪಿಯರ್ ಇಂದಾನು ಬ್ರೇಕ್ ಮಾಡಕ್ಕೆ ಆಗ್ತಿಲ್ಲ. ಮಿಸ್ಟರ್ ಕ್ರೂಗರ್ ಅಲ್ಲ ಆರೆನ್ ಈಗರ್, ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಆಫೀಸರ್ ಬ್ರೌನ್ ಸಾರಿ, ಇದೆಲ್ಲ ನನ್ನಿಂದನೇ ಆಗಿತ್ತು. ಕ್ರೂಗರ್ಗೆ ನಾನು ಹೆಲ್ಪ್ ಮಾಡ್ಬಾರ್ದಿತ್ತು. ಆರೆನ್ ಈಗರ್ ತುಂಬಾ ಕೆಟ್ಟವನು. ಆದ್ರೆ ರೈನರ್ ಪ್ರಜ್ಞೆ ತಪ್ಪೋಗಿದ್ದಾನೆ. ಬಾಕಿ ಸೋಲ್ಜರ್ಸ್ ಎಲ್ಲ ಟ್ರೈ ಮಾಡ್ತಿದ್ದಾರೆ ಟೈಟನ್ಸ್ ನ ತಡೆಯೋಕೆ. ಅದು ಇವರಿಬ್ರಂತೂ ಓವರ್ ಪವರ್ ಗುರು. ಆನಿಯ ಶೀಲ್ಡ್ ತರನೇ ಇದೆ ಇದು, ಮತ್ತೆ ಇದನ್ನ ಬ್ರೇಕ್ ಮಾಡೋದು ಇಂಪಾಸಿಬಲ್. ಆದ್ರೆ ಒಂದ್ ದಾರಿ ಇದೆ. ಮತ್ತೆ ರೈನರ್ ಎರಡನೇ ಬಾರಿ ಕೂಡ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾನೆ ಕೆಳಗಡೆ ಜಂಪ್ ಮಾಡಿ. ಪಾಕ್ಗಂತೂ ತುಂಬಾನೇ ಶಾಕ್ ಆಗೋಯ್ತು. 2 ಬಾರಿ ಹೇಗೆ ಇಷ್ಟೆಲ್ಲ ಸ್ಟ್ಯಾಮಿನಾ ಇದೆಯಾ ಅವನ ಹತ್ರ? ಆದ್ರೆ ಪೀಕ್ ಹೇಳ್ತಾಳೆ, ಓಯ್ ಪೋರ್ಕಿ, ಟೆನ್ಷನ್ ಮಾಡ್ಕೋಬೇಡ, ನಾವೇನಾದ್ರೂ ಒಂದ್ ದಾರಿನ ಹುಡ್ಕೋಣ ಇವನನ್ನ ಮುಗ್ಸಾಕೋಕೆ. ಅವರ ಸೋಲ್ಜರ್ಸ್ ಇವಾಗ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಮಾರ್ಲೆ ಆರ್ಮಿ ಎಲ್ಲ ಬರ್ತಾ ಇದೆ, ಅವ್ರನ್ನ ಈಸಿಯಾಗಿ ಮುಗಿಸ್ಬೋದು ನಾವು. ಮತ್ತೆ ಝೀಕ್ ಅಂತೂ ಎಲ್ಲ ಕಡೆ ತಬಾಹಿ ಮಾಡ್ತಾ ಇದ್ದಾನೆ. ನನ್ನ ನಿಜವಾದ ಅಪೋನೆಂಟ್ ಆರೆನ್ ಈಗರ್ ಅಲ್ಲ. ಲೇವಾಯ್, ಹೊರಗಡೆ ಬಂದ್ಬಿಡು. ನಿನ್ ಟೈಮ್ ಹೇಗಿದ್ರು ಮುಗಿತಾ ಬಂತು ಅಲ್ವಾ? ಓ ಝೀಕ್ ಈಗರ್, ಇವರು ನಿಜವಾಗ್ಲೂ ಅನ್ಸ್ಟಾಪೇಬಲ್. ಮ್ಯಾಗತ್, ನಮ್ಗೆ ಹೆಲ್ಪ್ ಮಾಡಿ. ಆಫೀಸರ್ ಬ್ರೌನ್ ಅಲ್ಲಿ ಕಷ್ಟದಲ್ಲಿದ್ದಾರೆ. ಬೇಗ ನೇವಿನೆಲ್ಲ ಕಳಿಸ್ಬಿಡಿ ಲಿಪೇರಿಯೋಗೆ. ಅಲ್ಲೇ ಆತಂಕವಾದಿಗಳು ಬಂದಿದ್ದಾರೆ, ಅವರನ್ನ ಮುಗ್ಸಾಕ್ಬೇಕು. ಓಯ್ ನೀನ್ ಯಾರು? ಇಲ್ಲಿ ಬೋಟ್ ಎಲ್ಲ ತರಬಾರ್ದು, ಇದು ನೇವಿ ಏರಿಯಾ. ಇವನ್ ಯಾರು ಗುರು? ಓ ಆರ್ಮೆನ್. ಇವನಂತೂ ಟ್ರಾನ್ಸ್ಫಾರ್ಮೇ ಆಗ್ಬಿಟ್ಟ ಕೊಲೋಸಲ್ ಟೈಟನ್ ಆಗಿ. ಮತ್ತೆ ನೇವಿನಂತೂ ಪುಡಿ ಮಾಡ್ಬಿಟ್ಟ ಗುರು. ಎಂತ ದೊಡ್ಡ ಬ್ಲಾಸ್ಟ್ ಆಗೋಯ್ತು. ರಾಕ್ಷಸರ, ನಿಮ್ಮನ್ನ ಸುಮ್ನೆ ಬಿಡಲ್ಲ. ನೀವು ಫೌಂಡಿಂಗ್ ಟೈಟನ್ ನ ಕಳ್ಕೊಂಡ್ಮೇಲೆ ನಿಮ್ಗೆ ಏನ್ ಮಾಡೋಕ್ಕೂ ಆಗಲ್ಲ. ಅವರು ಬರ್ತಾ ಇದ್ದಾರೆ ಜೀಕ್. ಓನೋ, ಇದೇನಾಗೋಯ್ತು ಗುರು? ಲೇವ ಇಷ್ಟು ಫಾಸ್ಟ್ ಆಗಿ ಝೀಕ್ ನ ಕೆಳಗ್ ಬೀಳಿಸ್ಬಿಟ್ಟ, ಮತ್ತೆ ಬ್ಲಾಸ್ಟ್ ಮಾಡಿಸ್ಬಿಟ್ಟ. ಪೀಕ್ ಅಂತೂ ತನ್ನ ಕಾರ್ ಟೈಟನ್ ಯೂಸ್ ಮಾಡ್ಕೊಂಡು ಧೂಮ್ ಧಾಮ್ ಮಾಡ್ತಿದ್ದಾಳೆ. ಆದ್ರೆ ಯಾರೋ ಶಾರ್ಟ್ ಗನ್ ಇಂದ ಹೊಡೆದ್ಬಿಟ್ರು ಒಂದು ಟೀಮ್ ಮೆಂಬರ್ ನ. ಇದಂತೂ ನಮ್ಮ ಪೊಟ್ಯಾಟೋ ಗರ್ಲ್ ಶಾಶಾ. ಅಲ್ಲಿಗೆ ಜಿಯೋನ್ ಬರ್ತಾನೆ, ಮತ್ತೆ ಥಂಡರ್ ಸ್ಪಿಯರ್ ಇಂದ ಅಟ್ಯಾಕ್ ಮಾಡಿಬಿಡ್ತಾನೆ. ಇವಾಗ ಫೈರ್. ಅಯ್ಯೋ, ಇದೇನ್ ಗುರು ಇದು? ಧ್ವಂಸ ಮಾಡಾಕಿದ್ರು. ಮತ್ತೆ ಆರ್ಮಿನ್ ಎಲ್ಲಾ ಕಡೆ ನೋಡ್ತಾನೆ ಶವಗಳನ್ನ. ಇಲ್ಲಿ ಜೀನ್ ಬೇರೆ ಪೀಕ್ ಗೆ ಥಂಡರ್ ಸ್ಪಿಯರ್ ಹಾಕ್ತಾನೆ, ಅದು ಮಿಸ್ ಆಗ್ಬಿಡುತ್ತೆ. ಪೋರ್ಕೋನ ಜಾ ಟೈಟನ್ ಕೂಡ ಇಲ್ಲಿ ಆರೆನ್ ಗೆ ಅಟ್ಯಾಕ್ ಮಾಡ್ತಾ ಇದೆ. ಅಂಡ್ ಅವನ್ಗೆ ರಿಯಲೈಸ್ ಆಗುತ್ತೆ ಜಾ ಟೈಟನ್ ಇಂದ ಅಂತೂ ಈ ಶೀಲ್ಡ್ ನ ಬ್ರೇಕ್ ಮಾಡಬಹುದು, ಯಾಕಂದ್ರೆ ಅವನು ಅಷ್ಟು ಗಟ್ಮುಟ್ಟಾಗಿದ್ದಾನಲ್ಲ ಅದಕ್ಕೆ. ಮತ್ತೆ ಮೇಲಿಂದ ಏನೋ ಬರುತ್ತೆ ದೊಡ್ಡ ಏರೋಪ್ಲೇನ್. ಇದಂತೂ ಹಾಂಜೆ ಮತ್ತೆ ಬಾಕಿ ಆರ್ಮಿ ಸೋಲ್ಜರ್. ಇದು ಕೂಡ ಆರ್ಮಿನ ಪ್ಲಾನ್ ಆಗಿತ್ತು. ಈ ಏರ್ ಶಿಪ್ ನ ಮಿಕಾಜಾ, ಆರೆನ್, ಬಾಕಿ ಜನ ಇದಾರ ಅಲ್ಲಿಗೆ ಕರ್ಕೊಂಡು ಹೋಗೋದು, ಮತ್ತೆ ಹಾಗೆ ಅವ್ರನ್ನ ಮೇಲ್ ತಗೊಂಡ್ ಬಂದು ಎಸ್ಕೇಪ್ ಆಗ್ಬಿಡೋದು ಅಂತ. ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಜಾ ಟೈಟನ್ ಏರ್ ಶಿಪ್ ನ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಮಿಕಾಜಾ ಅಂತೂ ಕಾಲ್ಗಳನ್ನೇ ಕತ್ತರಿಸ್ ಬಿಡ್ತಾಳೆ. ಹಾಗೆ ಆರೆನ್ ಅಂತೂ ಜಾ ಟೈಟನ್ ನ ಬಾಡಿ ಪಾರ್ಟ್ಸ್ ಎಲ್ಲ ಕಿತ್ ಹಾಕ್ತಾ ಇದ್ದಾನೆ. ಹಾಗೆ ಹೆಡ್ ಅನ್ನೊಂದು ಇಟ್ಕೊಳ್ತಾನೆ. ಲಾರಾ ಟೈಬರ್ ನ ಶೀಲ್ಡ್ ನ ಅದ್ರಲ್ಲಿ ಇಡ್ತಾನೆ, ಮತ್ತೆ ಕ್ರಶ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಎಂತ ಐಡಿಯಾ ಗುರು? ನೋ, ಮಾಡ್ಬೇಡ, ಹಾಗೆ ಮಾಡ್ಬೇಡ, ನಿಲ್ಸು, ಹಾಗೆ ಮಾಡ್ಬೇಡ, ನಿಲ್ಸು. ಲಾರಾ ಟೈಬರ್ ನ ಕೊಲ್ಬೇಡ.
ಎರೆನ್ ಅಂತೂ ತಿಂದ ಬಿಟ್ಟ. ಅಂದ್ರೆ ಇದರ್ಥ ಅವನ ಹತ್ರ ವಾರ್ ಹ್ಯಾಮರ್ ಟೈಟನ್ ಕೂಡ ಇದೆ ಇವಾಗ. ಎರೆನ್ ಅಂತೂ ಇವಾಗ ಜಾ ಟೈಟನ್ ಕೂಡ ತಿನ್ನೋಕಿದ್ದಾನೆ. ಇವಾಗ ರೈನರ್ ಒಬ್ನೇ ಇವ್ರನ್ನ ಸೇವ್ ಮಾಡಕ್ ಹೋಗೋದು. ಸುಮ್ನಾಗಿ ಅಲ್ಲ, ಸುಮ್ನಾಗಿ, ನನ್ಗೆ ಕೇಳಕ್ ಆಗ್ತಿಲ್ಲ. ರೈನರ್ ಮತ್ತೆ ರೈನರ್ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾನೆ. ಇವ್ರಿಬ್ರದಂತೂ ಧಡಾಧಡ್ ಫೈಟ್ ಆಗ್ತಾ ಇದೆ ಗುರು. ರೈನರ್ ಮತ್ತೆ ಎರೆನ್ ಹೊರಗಡೆ ಬಂದ್ಬಿಡ್ತಾನೆ. ಮಿಕಾಸ ನನ್ನ ಸ್ಟ್ರೆಂತ್ ಹೋಯ್ತು, ಇವಾಗ ಇಲ್ಲಿಂದ ನಾವು ಎಸ್ಕೇಪ್ ಆಗ್ಬೇಕು. ರೈನರ್ ನಿನ್ನ ಆಮೇಲೆ ನೋಡ್ಕೊಳ್ತೀನಿ. ಗಾಬಿಗಂತೂ ಕೋಪ ಬರುತ್ತೆ. ನಿನ್ನ ಸುಮ್ನೆ ಬಿಡಲ್ಲ ಎರೆನ್ ಈಗರ್. ಹಾಗೆ ಎರೆನ್ಗೆ ಕೈ ಕೊಡ್ತಾನೆ ಆರ್ಮಿನ್. ಮತ್ತೆ ಅವರು ಏರ್ಶಿಪ್ ನ ಒಳಗೆ ಬಂದ್ಬಿಡ್ತಾರೆ. ಆದ್ರೆ ಲೇವಾ ಅಂತೂ ಕಿಕ್ ಮಾಡ್ಬಿಡ್ತಾನೆ. ಎರೆನ್, ನೀನೆಷ್ಟು ಬದ್ಲಾಗ್ ಹೋಗ್ಬಿಟ್ಟಿದೀಯಾ. ನನಗೆ ಗೊತ್ತಿರ್ಲಿಲ್ಲ ಇಷ್ಟು ಬದ್ಲಾಗ್ತೀಯಾ ಅಂತ. ಮತ್ತೆ ನೀನ್ ಅನ್ಕೊಂಡಾಗೆ ಆಯ್ತು ಎಲ್ಲ. ಹಾಗೆ ಇವಾಗ ನಾವು ನಿನ್ನ ಜೈಲಲ್ಲಿ ಹಾಕಿರ್ತೀವಿ. ನಿನ್ನ ಹತ್ರ ಕೆಲವು ವಿಷಯ ಮಾತಾಡೋಕಿದೆ, ಅದಕ್ಕೆ ಪರವಾಗಿಲ್ಲ. ನಾನು ಅನ್ಕೊಂಡಾಗೆ ಆಗಿತ್ತು ಎಲ್ಲ. ಮತ್ತೆ ಇವೆಲ್ಲ ನೆಸೆಸರಿ ಆಗಿತ್ತು. ನಿನ್ಗೆ ಇವೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಕ್ಯಾಪ್ಟನ್, ಇಲ್ಲಿ ಫ್ಲೋ ಖುಷಿಯಾಗಿದ್ದಾನೆ. ಯಾಕಂದ್ರೆ ನಾವು 6 ಜನರನ್ನ ಕಳ್ಕೊಂಡಿರ್ಬೋದು, ಆದ್ರೆ ನಮ್ಮ ಶತ್ರುಗಳು ಅದಕ್ಕಿಂತ ಹೆಚ್ಚು ಕಳ್ಕೊಂಡಿದ್ದಾರೆ. ಇದು ನಮ್ಮ ಮೊದಲ ಗೆಲುವು, ಎಲ್ಡಿಯನ್ ಸಾಮ್ರಾಜ್ಯದ ಮೊದಲ ಗೆಲುವಾಗಿದೆ. ನಾವಿವತ್ತು ಸೆಲೆಬ್ರೇಟ್ ಮಾಡ್ಬೇಕು ಇದನ್ನ. ಗಾಬಿ ನಿಲ್ಲು. ಅವ್ರನ್ನ ನಾವು ಹಿಡಿಯಕ್ಕಾಗಲ್ಲ. ಅವರು ಒಂದು ಏರ್ಶಿಪ್ ಅಲ್ಲಿ ಇದ್ದಾರೆ, ನಮ್ಗೆ ಯಾವತ್ತೂ ಸಿಗಲ್ಲ ಅವರು. ಗಾಬಿ ಕೇಳ್ತಾಳೆ, ಯಾಕಾಗಲ್ಲ? ನಾವು ನಮ್ಮ ಫ್ರೆಂಡ್ಸ್ ನೆಲ್ಲ ಕಳ್ಕೊಂಡ್ವಿ. ನಾನು ಇಷ್ಟು ಹಾರ್ಡ್ ವರ್ಕ್ ಯಾಕೆ ಮಾಡ್ತಿರೋದು? ನನ್ನ ಆಸೆ ಏನಂದ್ರೆ ಈ ಜಗತ್ತು ಎಲ್ಡಿಯನ್ಸ್ ನ ರಾಕ್ಷಸರ ತರ ನೋಡ್ದೆ ಇರೋದು. ಇವಾಗ ಅವರೆಲ್ಲ ಬಂದು ಇದನ್ನ ಹಾಳು ಮಾಡ್ಬಿಟ್ರು. ಆದ್ರೂ ಕೂಡ ನೀನ್ ಹೇಳ್ತೀಯ ಅವ್ರ ಹಿಂದೆ ಹೋಗ್ಬಾರ್ದು ಅಂತ. ಯಾಕೆ? ನಾವು ಮೊದ್ಲು ಅವ್ರನ್ನ ಕೊಂದಿತ್ತು, ಅದಕ್ಕೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅವರೆಲ್ಲ. ಆದ್ರೂ ಕೂಡ ಗಾಬಿ ಫಾಲೋ ಮಾಡ್ತಾ ಇದ್ಲು ಏರ್ಶಿಪ್ ನ. ಅಲ್ಲಿಗೆ ಒಂದು ಸೋಲ್ಜರ್ಗೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಮತ್ತೆ ಅವನು ಕೆಳಗ್ ಬಿದ್ಬಿಡ್ತಾನೆ. ಓಡಿಎಂ ಗಿಯರ್ ನ ಸ್ಟ್ರಿಂಗ್ ಇತ್ತಲ್ಲ ಗಾಯ್ಸ್, ಅದನ್ನ ಹಿಡ್ಕೊಂಡ್ ಬಿಡ್ತಾಳೆ ಇವಳು. ಯಾಕಂದ್ರೆ ಅದು ಇನ್ನೂ ಏರ್ಶಿಪ್ ಗೆ ಕನೆಕ್ಟ್ ಹಾಕೊಂಡೇ ಇತ್ತು. ಟ್ರಿಗರ್ ಅನ್ನ ಪ್ರೆಸ್ ಮಾಡ್ಬಿಟ್ರೆ ಅವಳು ಮೇಲೆ ಹೋಗ್ಬಿಡ್ತಾಳೆ. ಫಾಲ್ಕೋ, ನನ್ನ ಅಪ್ಪ ಅಮ್ಮ ಮತ್ತೆ ಎಲ್ರಿಗೂ ಹೇಳ್ಬಿಡು ನಾನ್ ಕೊನೆವರೆಗೂ ಹೋರಾಡ್ದೆ ಅಂತ. ನಾವ್ ಈ ಸಲ ಸೋತಿರ್ಬೋದು, ಆದ್ರೆ ನಾವು ಮುಂದಿನ ಸಲ ಗೆಲ್ತೀವಿ. ಫಾಲ್ಕೋ, ಗಾಬಿ ಫಾಲ್ಕೋ, ನೀನೊಂದ್ ಒಳ್ಳೆ ಹುಡ್ಗ. ಬಾಯ್. ಅಂಡ್ ಟ್ರಿಗರ್ ಪ್ರೆಸ್ ಆದ್ರೆ ಫಾಲ್ಕೋ ಅಂತೂ ಗಾಬಿನ ಹಿಡ್ಕೊಂಡು ಮೇಲೆ ಇರ್ತಾ ಇದ್ದಾನೆ. ಗಾಬಿ ಮೇಲೆ ಬರ್ತಾಳೆ. ಮತ್ತೆ ವೇಟ್, ಶಾಶಾ ಮತ್ತೆ ಎಲ್ಲ ಸೋಲ್ಜರ್ಸ್ ಅಂತೂ ಫಾಲ್ಕೋ ಗಾಬಿನ ಸರಿಯಾಗಿ ಹೊಡಿತಾ ಇದ್ದಾರೆ. ಶಾಶಾ, ಸಾಯ್ಬೇಡ. ಐಲ್ಯಾಂಡ್ಗೆ ಹೋಗೋವರೆಗೂ ಹೇಗಾದ್ರೂ ಇರು, ಬದುಕಿರು ಶಾಶಾ. ಕೇಳಿಯಲ್ಲ, ಇವರೇ ಶಾಸನ ಕೊಂದಿದ್ದು. ನಾನು ಇವರನ್ನ ಪ್ಲೇನ್ ಇಂದ ಎಸಿತೀನಿ. ಏನಾದ್ರೂ ಪ್ರಾಬ್ಲಮ್ ಇದೆಯಾ? ನೋ, ಅವರು ಮಕ್ಕಳು. ನಾವು ಮಕ್ಕಳನ್ನ ಕೊಲ್ಲೋಕೆ ಹೇಗಾಗತ್ತೆ? ಅಂಡ್ ಪೀಕ್ ಗೆ ಗೊತ್ತಾಗುತ್ತೆ ಗ್ಯಾಲಿಯಾರ್ಡ್ ಮತ್ತೆ ಪೀಕ್ ನ ಇಲ್ಲಿ ಕರ್ಕೊಂಡ್ ಬಂದಿದ್ನಲ್ಲ ಒಂದು ಟ್ರ್ಯಾಪ್ ಅಲ್ಲಿ. ಎಸ್, ಆ ಸೋಲ್ಜರ್ ಯಾರೋ ಗೊತ್ತಾ? ಎರೆನ್ ಸೈಡ್ ಇರೋನು. ಓಕೆ, ಹಾಗೆ ಗಾಬಿ ಅಂಡ್ ಫ್ಯಾಲ್ಕೋನ ಮುಂದಿನ ರೂಮ್ ಗೆ ತರ್ತಾರೆ. ಅಂದ್ರೆ ಏರ್ಶಿಪ್ ಅಲ್ಲಿ ಒಂದು ರೂಮ್ ಇದೆ. ಮತ್ತೆ ಇಲ್ಲಂತೂ ಝೀಕ್ ಕೂಡ ಇದ್ದಾನೆ. ವಾಟ್, ಇವ್ರಿಗೆಲ್ಲ ಶಾಕ್ ಆಗ್ಬಿಡುತ್ತೆ ಶಾಶಾ ಸಾಯೋದ್ರಲ್ಲಿ ಇದ್ದಾಳೆ ಅಂತ ಕೇಳಿ. ಅಲ್ಲಿಗೆ ಬರ್ತಾಳೆ ಹಾಂಜೆ ಮತ್ತೆ ಹೇಳ್ತಾಳೆ, ಸೊ ಝೀಕೇಗರ್ ಎಲ್ಲ ಪ್ಲಾನ್ ನ ಅಕಾರ್ಡಿಂಗ್ ಹೋಯ್ತು ತಾನೆ? ಹಾ, ಎಲ್ಲ ಸರಿ ಹೋಗಿದೆ. ಆದ್ರೆ ಕೆಲವು ಮಿಸ್ಟೇಕ್ಸ್ ಆಗ್ಬಿಟ್ಟಿದೆ ನಿಮ್ಮಿಂದ. ಈ ಮಕ್ಳ್ಯಾರು? ಅದೇ ಮಿಸ್ಟೇಕ್ಸ್. ಹಾಂಜೆ ಹೇಳ್ತಾಳೆ, ಹೇಗೆ ಎರೆನ್ ಮಾಡಿರೋ ಪ್ಲಾನ್ ಪ್ರಕಾರನೇ ನಾವೆಲ್ಲ ನಡ್ಕೊಂಡಿದ್ವಿ. ಆದ್ರೆ ಇವಾಗ ನಮ್ಗೆ ಎರೆನ್ ಮೇಲೆ ನಂಬಿಕೆ ಹೊಡಿತಾ ಬರ್ತಾ ಇದೆ. ಮಾಡಬಾರ್ದ ಕೆಲಸನೂ ಕೂಡ ಮಾಡ್ಬಿಟ್ಟಿದ್ದಾನೆ. ಮತ್ತೆ ಹಾಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಕೂಡ ಆಗ್ಬಿಟ್ಟಿದೆ. ಆದ್ರೆ ಝೀಕ್ ಹೇಳ್ತಾನೆ, ಇವಾಗ ನಮ್ಮ ಹತ್ರ ಫೌಂಡಿಂಗ್ ಟೈಟನ್ ಕೂಡ ಇದೆ. ಅಂದ್ರೆ ಎರೆನ್ ಈಗರ್. ಮತ್ತೆ ಹಾಗೆ ರಾಯಲ್ ಬ್ಲಡ್ ಇರೋ ವ್ಯಕ್ತಿ ಕೂಡ ಇದ್ದಾನೆ. ಅಂದ್ರೆ ಅವನೇ ಝೀಕ್ ಈಗರ್. ಸೊ ರಾಯಲ್ ಬ್ಲಡ್ ಇನ ನಾವು ಫೌಂಡಿಂಗ್ ಟೈಟನ್ ಆಕ್ಟಿವೇಟ್ ಮಾಡಬಹುದು. ಶಾಶಾ ಸತ್ತೋದ್ಲು. ಅರೆ ಯಾರ್ ಶಾಶಾ? ಶೀಶ್, ಯಾಕೆ ಗುರು? ಶಾಶಾ ಯಾಕೆ ಸತ್ತೋದ್ಲು? ಗಾಬಿ ನಿನ್ನ ಶಾಟ. ಕೋನಿ, ಶಾಶಾ ಸಾಯುವಾಗ ಏನಂದ್ಲು? ಅವಳಂತೂ ತಿನ್ನೋದ್ರ ಬಗ್ಗೆ ಮಾತಾಡ್ತಿದ್ಲು ಸಾಯುವಾಗ. ಇದೆಲ್ಲ ನಿನ್ನಿಂದಾನೇ ಆಗಿತ್ತು ಎರೆನ್. ಸರ್ವೆ ಕಾಪ್ಸ್ ನೀನು ಈ ಪ್ಲಾನ್ ಅಲ್ಲೆಲ್ಲ ಇನ್ವಾಲ್ವ್ ಮಾಡಿದ್ಯಾ? ಅದಕ್ಕೆ ನನ್ಗೆ ಗೊತ್ತು ಗಾಯ್ಸ್, ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ. ಸೊ ಬನ್ನಿ ಟೋಟಲ್ 3 ವರ್ಷದ ಹಿಂದೆ ಹೋಗೋಣ. ಮಾರ್ಲೆ ಗವರ್ಮೆಂಟ್ ತಮ್ಮ ಕೆಲವು ಸೋಲ್ಜರ್ಸ್ ಹಾಗೆ ಕ್ಯಾಪ್ಟನ್ ಮ್ಯಾಗತ್ ನ ಒಂದು ಶಿಪ್ ಅಲ್ಲಿ ಕಳಿಸಿದ್ರು ಪ್ಯಾರಡೈಸ್ ಐಲ್ಯಾಂಡ್ ನ ಕಡೆಗೆ. ಆದ್ರೆ ಎರೆನ್ ಅಂತೂ ಆ ಶಿಪ್ ನ ಎತ್ತಿ ಬಂದು ದಡದವರೆಗೂ ಇಟ್ಟಿದ್ದ. ಮತ್ತೆ ಹಾಂಜೆ ಬಂದು ಇಂಟ್ರೊಡ್ಯೂಸ್ ಎಲ್ಲ ಮಾಡಿಸ್ಕೊಂಡಿದ್ರು. ಮತ್ತೆ ಆಕ್ಚುಲಿ ಝೀಕ್ ನ ಗೋಲ್ ಕೂಡ ಎಲ್ಲ ಎಲ್ಡಿಯನ್ಸ್ ನ ಫ್ರೀ ಮಾಡೋದು, ಹಾಗೆ ಮಾರ್ಲೆಗಳ ವಿರುದ್ಧ ಹೋರಾಡೋದು. ಝೀಕ್ ಅವ್ರಿಗೆ ಹೇಳಿದ ಒಂದು ರಾಯಲ್ ಬ್ಲಡ್ ಇರೋನು ಮತ್ತೆ ಹಾಗೆ ಫೌಂಡಿಂಗ್ ಟೈಟನ್ ಇರೋರು ಕಾಂಟ್ಯಾಕ್ಟ್ ಬಂದ್ಬಿಟ್ರೆ
ಫೌಂಡಿಂಗ್ ಟೈಟನ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ. ಬಟ್ ಇದನ್ನ ಎರೆನ್ ಹೇಳಿರ್ಲಿಲ್ಲ ಯಾರಿಗೂ ಕೂಡ. ಹಿಸ್ಟೋರಿಯಾಳಲ್ಲೂ ಕೂಡ ರಾಯಲ್ ಬ್ಲಡ್ ಇದೆಯಲ್ಲ, ಸೊ ಅವಳನ್ನ ಟೈಟನ್ ಆಗಿ ಮಾಡಿ ಅವೆಲ್ಲ ಮಾಡೋದು ಸರಿಯಲ್ಲ ಅಂತ ಅದು ಇವಾಗಂತೂ ಕನ್ಫರ್ಮ್ ಆಗ್ಬಿಡ್ತು. ಹಾಗೆ ಎಲ್ಲರಿಗೂ ಇವಾಗ ಒಂದು ಹೋಪ್ ಸಿಕ್ತು. ಸೊ ಝೀಕ್ ನ ಕಂಡೀಷನ್ಸ್ ನ ಒಂದ್ ವೇಳೆ ಅವರು ಫಾಲೋ ಮಾಡಿದ್ರೆ ಅವನು ಇವ್ರಿಗೆ ಹೆಲ್ಪ್ ಮಾಡೋಕೆ ತಯಾರಾಗಿದ್ದಾನಂತೆ. ಝೀಕ್ ನ ಅಮ್ಮ ಡಯಾನಾ ಫ್ರಿಡ್ಸ್ ಅಂದ್ರೆ ಎರೆನ್ ನ ಅಪ್ಪನ ಮೊದಲ ಹೆಂಡತಿ, ಅವಳಲ್ಲೂ ಕೂಡ ರಾಯಲ್ ಬ್ಲಡ್ ಇತ್ತು. ಎರೆನ್ ಯಾವಾಗ ಡಯಾನಾ ಫ್ರಿಡ್ಸ್ ನ ಟೈಟನ್ ನ ಮುಟ್ಟಿದ್ನೋ ಆವಾಗ್ಲೇನೆ ಅವನು ಫೌಂಡಿಂಗ್ ಟೈಟನ್ ಅನ್ನ ಕಂಟ್ರೋಲ್ ಮಾಡಿದ್ದು. ಮತ್ತೆ ಹಾಗೆ ಅವ್ರಿಗೆ ಸ್ವಲ್ಪ ಮಾರ್ಲೆ ಜನರು ಎಲ್ಲರೂ ಕೆಟ್ಟವರಲ್ಲ, ಬದಲಾಗಿ ಕೆಲವು ಒಳ್ಳೆ ಜನರು ಕೂಡ ಇದ್ದಾರೆ ಅಂತ. ಕೆಲವು ಮಾರ್ಲೆ ಸೋಲ್ಜರ್ ಲೈಕ್ ಓನ್ಯಾಂಗ್ ಕಪೂರ್ ನ ಜೊತೆ ಸೇರ್ಕೊಂಡು ಅವರು ತುಂಬಾ ಪ್ಲಾನ್ಸ್ ನ ಡಿಸ್ಕಸ್ ಮಾಡ್ತಾರೆ. ಮಾರ್ಲೆ ದೇಶದ ಬಗ್ಗೆ ತುಂಬಾ ತಿಳ್ಕೊಂಡಿದ್ರು. ಅಟ್ಯಾಕ್ ಆನ್ ಟೈಟನ್ ನ ಸ್ಯಾಂಜಿ ಅವ್ರಿಗೆಲ್ಲ ಸೀ ಫುಡ್ ಮಾಡ್ಕೊಟ್ಟಿದ್ದ. ಇದು ಎಷ್ಟು ಚೆನ್ನಾಗಿದೆ. ಲೇವಾಯ್, ನ್ಯೂಸ್ ಅಲ್ಲೆಲ್ಲ ನೀವು ಗೆದ್ದಿರೋದನ್ನ ಹೇಳ್ತಾ ಇದ್ದೀರಾ? ಸರಿ ಇದೆ. ಅಂದಾಗೆ ಎರೆನ್ ಎಲ್ಲಿ? ಎರೆನ ಮೀಟ್ ಆಗಿವೆ ಅಂತೆ. ಆದ್ರೆ ಇವಾಗ ನಿನ್ ಸದ್ಯಕ್ಕೆ ನಾವು ಅಸೈನ್ ಮಾಡಿರೋ ಹೋಟೆಲ್ ನಲ್ಲಿ ಸ್ಟೇ ಆಗು. ನಿನ್ಗೆ ಯಾಕಾವೆಲ್ಲ ಸದ್ಯಕ್ಕೆ? ಆ ರೀತಿ ಗುರಾಯಿಸ್ಬೇಡ ನನ್ನನ್ನ ಲೇವಾಯ್. ನಾನೇ ನಿನ್ ಗರ್ಲ್ ಫ್ರೆಂಡ್ ಅಲ್ಲ. ಓ, ನಿನ್ಗೆ ಗರ್ಲ್ ಫ್ರೆಂಡ್ ಇಲ್ಲ, ಅದು ಬೇರೆ ವಿಷಯ. ಮತ್ತೆ ಝೀಕ್ ನಂತೂ ಈ ದೊಡ್ಡ ದೊಡ್ಡ ಮರಗಳಿರೋ ಫಾರೆಸ್ಟ್ ನಲ್ಲಿ ಇಡ್ಸ್ತಾರೆ. ಇದ್ಯಾವ ರೀತಿ ಹೋಟೆಲ್ ಗುರು? ಎರೆನ್ ಯೆಗರ್. ನಾವು ಸೋತ್ರೆ ಸಾಯ್ತೀವಿ, ಗೆದ್ರೆ ಬದುಕ್ತೀವಿ. ಮತ್ತೆ ಒಂದ್ ವೇಳೆ ನಾವು ಹೋರಾಡ್ತಾ ಇದ್ರೆ ಗೆಲ್ಲೋಕು ಕೂಡ ಆಗಲ್ಲ. ಸೊ ಹೋರಾಡ್ಬೇಕು. 2 ವರ್ಷದ ಹಿಂದೆ ಪ್ಯಾರಡೈಸ್ ಐಲ್ಯಾಂಡ್ ನ ಒಂದೇ ಒಂದು ಮಿತ್ರ ದೇಶ ಅಂದ್ರೆ ಅದು ಹಿಜುರು ಆಗಿತ್ತು. ಮತ್ತೆ ಅವ್ರದ್ದು ಒಂದು ಕ್ರಸ್ಟ್ ಕೂಡ ಇದೆ. ಈ ಕ್ರಸ್ಟ್ ನ ಮಿಕಾಸಾ ತನ್ನ ಕೈ ಮೇಲೂ ಕೂಡ ಹಾಕೊಂಡಿದ್ಲು. ಅವಳ ಅಮ್ಮ ಇದನ್ನ ಹಾಕಿದ್ಲು ಮತ್ತೆ ಹೇಳಿದ್ಲು ಮಿಕಾಸಾ ತನ್ನ ಮಕ್ಕಳಿಗೆ ಕೂಡ ಇದನ್ನ ಕೈ ಮೇಲೆ ಹಾಕ್ಬೇಕು ಅಂತ. ಮತ್ತೆ ಈ ಕ್ರಸ್ಟ್ ನ ಅವಳು ಬರೀ ಎರೆನ್ಗೆ ಮಾತ್ರ ತೋರಿಸಿದ್ಲು. ಚಿಕ್ಕವಳಿದ್ದಾಗ ಕೈ ಮೇಲಿರೋ ಈ ಅಚ್ಚೆನ ತನ್ನ ಗಂಡ ಅಥವಾ ಮಕ್ಕಳನ್ನ ಬಿಟ್ಟು ಯಾರಿಗೂ ತೋರಿಸಬಾರ್ದು. ಯಾಕೆ ಮಿಕಾಸಾ ಎರೆನ್ಗೆ ತೋರಿಸಿದ್ಲು? ಹಾಗಿದ್ರೆ ಝೀಕ್ ಈಗ ಇವ್ರ ಹತ್ರ ಡೀಲ್ ಮಾಡ್ಕೊಂಡಿದ್ನಂತೆ. ಮೊದಲನೇದೇನಂದ್ರೆ ಫೌಂಡಿಂಗ್ ಟೈಟನ್ ನ ಪವರ್ ನ ಒಂದ್ಸಲ ಆಕ್ಟಿವೇಟ್ ಮಾಡಿ ರಂಬ್ಲಿಂಗ್ ನ ಮಾಡಿಸೋದು. ಅಂದ್ರೆ ಲಕ್ಷಾಂತರ ಟೈಟನ್ ಗಳನ್ನ ಪವರ್ ನ ತೋರಿಸೋದು ಪೂರ್ತಿ ಜಗತ್ತಿಗೆ. ಸೊ ಪ್ಯಾರಡೈಸ್ ಗೆ ಅವರು ಅಟ್ಯಾಕ್ ಮಾಡಲ್ಲ. ಇನ್ನೊಂದೇನಂದ್ರೆ ಇವರ ಓನ್ ನೇಷನ್ ಅಂದ್ರೆ ಹಿಜುರುನ ಫುಲ್ ಪವರ್ಫುಲ್ ಮಾಡ್ಬಿಡೋದು. ಅಂಡ್ ಮೂರನೇ ಸ್ಟೆಪ್ ಏನಪ್ಪಾ ಅಂದ್ರೆ ಒಂದ್ ವೇಳೆ ಹಿಜುರುನ ಫುಲ್ ಪವರ್ಫುಲ್ ಮಾಡ್ಬೇಕು ಅಂದ್ರೆ ಫೌಂಡಿಂಗ್ ಟೈಟನ್ ಮತ್ತೆ ಹಾಗೆ ರಾಯಲ್ ಬ್ಲಡ್ ಇರೋ ವ್ಯಕ್ತಿ ಲೈಕ್ ಝೀಕಿಗರ್ ಅಥವಾ ಹಿಸ್ಟೋರಿಯಾ ಅವರು ಎಷ್ಟು ಮಕ್ಕಳಾಗುತ್ತೋ ಅಷ್ಟು ಮಕ್ಕಳನ್ನ ಹೆರಬೇಕಾಗುತ್ತೆ. ಅಂಡ್ ಹಾಗೆ ಅವಳ ರಾಯಲ್ ಬ್ಲಡ್ ನ ಬೇರೆ ಟೈಟನ್ ಗಳಿಗೂ ಪಾಸ್ ಮಾಡ್ಬೇಕಾಗುತ್ತೆ. ಹಿಸ್ಟೋರಿಯಾ ಇದನ್ನ ಅಕ್ಸೆಪ್ಟ್ ಮಾಡ್ತಾಳೆ. ಆದ್ರೆ ಎರೆನ್ಗೆ ಇದು ಇಷ್ಟನೇ ಇರಲಿಲ್ಲ ಆ ಟೈಮಲ್ಲಿ. ಹಾಗೆ ಪ್ರೆಸೆಂಟ್ ಗೆ ಬರ್ತೀವಿ. ಹಾಂಜೆ ಸರ್, ನಾನು ವಾರ್ ಹ್ಯಾಮರ್ ಟೈಟನ್ ನ ತಿಂದಿದ್ದೀನಿ. ಈ ಟೈಟನ್ ಪವರ್ ಇಂದ ನನಗೆ ಯಾವುದೇ ವೆಪನ್ ಕ್ರಿಯೇಟ್ ಮಾಡುವಷ್ಟು ಪವರ್ ಇದೆ. ಸೊ ನೀವು ಎಷ್ಟೇ ದೊಡ್ಡ ಜೈಲಲ್ಲಿ ನನ್ನನ್ನು ಇಟ್ಟರು ಕೂಡ ನಿಮ್ಗೆ ಅದರಿಂದ ಏನು ಬೆನಿಫಿಟ್ ಆಗಿಲ್ಲ. ನಾನು ಯಾವಾಗ ಬೇಕಿದ್ರು ಇಲ್ಲಿಂದ ಹೋಗಬಹುದು. ನನ್ನ ಹತ್ರ ಫೌಂಡಿಂಗ್ ಟೈಟನ್ ಇದೆ. ನೀವು ನನ್ನನ್ನು ಕೊಲ್ಲೋಕ್ಕಾಗಲ್ಲ. ಝೀಕನ್ನು ಕೂಡ ಕೊಲ್ಲಕ್ಕಾಗಲ್ಲ ನಿಮ್ಮ ಹತ್ರ. ಸೊ ಹಾಂಜಿ ಸಾನ್, ನಿಮ್ಗಿನ್ನೇನ್ ಮಾಡಕ್ಕಾಗುತ್ತೆ ಹೇಳ್ಬಿಡಿ. ಹಾಂಜಿ ಸಾನ್, ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ದಾರಿ ಇದ್ರೆ ನಾನು ಕೂಡ ಅದನ್ನ ಕೇಳಿಸ್ಕೊಳ್ತೀನಿ. ಪ್ರೆಸೆಂಟ್ ಟೈಮ್ ಅಲ್ಲಿ ಹಿಸ್ಟೋರಿಯಾ ಪ್ರೆಗ್ನೆಂಟ್ ಆಗಿದ್ದಾಳೆ. ಇವಳ ಪಾರ್ಟ್ನರ್ ಯಾರು ಗೊತ್ತಾ? ಅವಳ ಒಂದು ಚೈಲ್ಡ್ಹುಡ್ ನ ಫ್ರೆಂಡ್. ಮತ್ತೆ ಅವಳೇ ಇವನನ್ನ ಅಪ್ರೋಚ್ ಮಾಡಿದ್ದು. ಇಲ್ಲಿ ಕೆಲವು ಆಲ್ಡಿಯನ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದ್ಲು. ಮತ್ತೆ ನಿಕೋಲು ಕೂಡ ಅಲ್ಲೇ ಇದ್ದ. ನಿಕೋಲ ಯಾರು ಗೊತ್ತಾ? ಅವನೇ ಸಾಂಜಿ ಸೀ ಫುಡ್ ಎಲ್ಲ ಮಾಡ್ಕೊಟ್ಟಿದ್ನಲ್ಲ ಶಾಶಾಗೆ. ಶಾಶಾ ಸತ್ತೋದ್ಮೇಲೆ ಇವನು ಪೂರ್ತಿ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟ. ಸೊ 2 ವರ್ಷದ ಹಿಂದೆ ಹಾಂಜೆ ಪ್ಲಾನ್ ಮಾಡಿದ್ಲು ಮಾರ್ಲೆ ದೇಶಕ್ಕೆ ನುಗ್ಗಿ ಅಲ್ಲೇ ಆಪರೇಷನ್ಸ್ ಮಿಷನ್ಸ್ ನೆಲ್ಲ ನಡೆಸಿ ಅವ್ರ ಬಗ್ಗೆ ತಿಳ್ಕೊಳ್ಳೋದು. ಮತ್ತೆ ಹಾಗೆ ಅವ್ರಿಗೆ ಕನ್ವಿನ್ಸ್ ಮಾಡಿಸೋದು ನಮ್ಗೆ ಶಾಂತಿ ಬೇಕು, ಯಾವ್ದೇ ಯುದ್ಧ ಬೇಡ ಅಂತ. ಎರೆನ್ ಹೇಳ್ತಾನೆ ನನ್ಗೆ ಬರೀ 5 ವರ್ಷ ಮಾತ್ರ ಬದುಕೊಳ್ಳೋಕಿದೆ. ಯಾರು ಇವಾಗ ನನ್ನ ಟೈಟನ್ ಇನ್ಹೆರಿಟ್ ಮಾಡ್ತಾರೆ ಅಂತ. ಅವ್ನು ಹೇಳ್ತಾನೆ ನೋ, ನಿಮ್ಮಲ್ಲಿ ಯಾರಿಗೂ ಕೂಡ ನನ್ನ ಟೈಟನ್ ಸಿಗ್ಬಾರ್ದು. ಯಾಕಂದ್ರೆ ನನ್ಗಿಷ್ಟ ಇಲ್ಲ. ನೀವೆಲ್ಲ ಜಾಸ್ತಿ ವರ್ಷ ಬದುಕಿರ್ಬೇಕು. ನನ್ನಿಂದಾಗಿ ನೀವು ಸಾಯೋದ್ ಬೇಡ. ಎಷ್ಟು ಕೇರ್ ಮಾಡ್ತಾನೆ ಗುರು ತನ್ನ ಫ್ರೆಂಡ್ಸ್ ಗೋಸ್ಕರ. ಮತ್ತೆ ಇವರೆಲ್ಲ ನಾಚಿಕೆಯಿಂದ ಕೆಂಪಾಗ್ಬಿಟ್ರು. ಮೊದ್ಲು ಎಷ್ಟು ಕ್ಯೂಟ್ ಇದ್ರು ಇವರೆಲ್ಲ, ಇವಾಗೆಲ್ಲ ಬದ್ಲಾಗ್ ಹೋಗ್ತಾ ಇದೆ ಗುರು. ನಾವು ಪ್ರೆಸೆಂಟ್ ಟೈಮ್ ಗೆ ಬರ್ತೀವಿ. ಕೋನಿ ಹೇಳ್ತಾನೆ ಒಂದ್ ವೇಳೆ ನಮ್ಗೆ ಗೊತ್ತಿಲ್ಲದೆ ಇದ್ರೆ ಎರೆನ್ ನ ಪ್ಲಾನ್ ಏನು ಅಂತ. ಮತ್ತೆ ಅವನು ಝೀಕ್ ನ ಸಾಥ್ ಕೊಟ್ಬಿಟ್ರೆ ಅವನನ್ನ ಕೊಲೆ ಮಾಡ್ಬೇಕಾಗತ್ತೆ ಅಂತ. ಆದ್ರೆ ಮಿಕಾಸಾ ಇದನ್ನ ಆಗೋಕ್ ಬಿಡಲ್ಲ ಅನ್ಸುತ್ತೆ. ಇಲ್ಲಿ ನಾವು ಝೇಕ್ ನ ಕಡೆ ಬರ್ತೀವಿ. ಲೇವಾಯ್ನ ಎಲ್ಲ ಕಾಮ್ರೇಡ್ಸ್ ಮಸ್ತ್ ಎಣ್ಣೆ ಕೊಡ್ಕೊಳ್ತಾ ಇದ್ದಾರೆ. ಹಾಗೆ ಝೇಕ್ ಇಲ್ಲಿ ತುಂತುರು ಬುಕ್ ಓದ್ತಾ ಇದ್ದಾನೆ. ವೆರಿ ಗುಡ್. ಮತ್ತೆ ಇಲ್ಲಿ ಗಾಬಿ ಅಂತೂ ಅವಳಿಗೆ ಏನೋ ಆಗಿದೆ ಅಂತ ನಾಟಕ ಮಾಡಿ ಒಂದು ಸರ್ವೆ ಕಾಪ್ಸ್ ನವನ್ನ ಕೊಂದ್ ಬಿಡ್ತಾಳೆ. ಮತ್ತೆ ಫ್ಯಾಲ್ಕೋನ ಕರ್ಕೊಂಡು ಓಡೋಗ್ಬಿಡ್ತಾರೆ ಇವರು ಪ್ರಿಸನ್ ಇಂದ.
ಇವರು ನದಿ ದಡದಲ್ಲಿದ್ರು ಮತ್ತೆ ಜಗಳ ಮಾಡ್ತಾ ಇದ್ರು, ವಾಪಸ್ ಹೋಗ್ಲೇಬೇಕು ಅಂತ ಇಲ್ಲಿ ಫ್ಯಾಲ್ಕೋ ಹೇಳ್ತಾ ಇದ್ದಾನೆ. ನಾವು ಒಂದ್ ವೇಳೆ ಸಿಕ್ಕಾಕೊಂಡ್ ಬಿದ್ರೆ ಅವರು ನಮ್ಮನ್ನ ಕೊಲ್ದ್ ಬಿಡ್ತಾರೆ. ಆದ್ರೆ ಗಾಬಿಗೆ ತಿಳ್ಕೊಳ್ಬೇಕಾಗಿದೆ ಝೀಕ್ ಯಾಕೆ ಮಾರ್ಲೆಗೆ ದ್ರೋಹ ಬಗೆದ ಅಂತ. ಮತ್ತೆ ಅಲ್ಲಿ ಒಂದು ಹುಡುಗಿ ಬಂದ್ಬಿಡ್ತಾಳೆ. ಅವಳು ಇವ್ರನ್ನ ಮನೆ ಕರ್ಕೊಂಡ್ ಬರ್ತಾಳೆ ಸ್ವಲ್ಪ ಊಟ ಮಾಡ್ಸಕ್ಕೆ. ಆದ್ರೆ ಈ ವಿಲೇಜರ್ಸ್ ಗೆಲ್ಲ ಗೊತ್ತೇ ಇಲ್ಲ ಗಾಬಿ ಫ್ಯಾಲ್ಕೋ ಯಾರು ಅಂತ. ಆಫ್ ಕೋರ್ಸ್ ಆ ಮನೆಯ ಓನರ್ ಕೇಳ್ತಾರೆ ಇವ್ರ ಹತ್ರ ಯಾರು ನೀವೆಲ್ಲ ಅಂತ. ಮತ್ತೆ ಫ್ಯಾಲ್ಕೋ ಹೇಳ್ತಾನೆ ನಾವು ಮನೆಯಿಂದ ವೋಟ್ ಬಂದಿರೋದು, ಮತ್ತೆ ನಮ್ಗೆ ಸ್ವಲ್ಪ ದಿನ ಇಲ್ಲಿ ಬಿಡಿ. ನನ್ನ ಹೆಸರು ಬೆನ್, ಮತ್ತೆ ಇವಳ ಹೆಸರು ಮಿಯಾ ಅಂತ. ಮಿಯಾ ಖಲೀಫಾ, ಐ ಮೀನ್ ಸಾರಿ. ಅಂಡ್ ಗಾಯ್ಸ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಇವ್ರಿಬ್ರು ಪ್ಯಾರಡೈಸ್ ಐಲ್ಯಾಂಡ್ ಇಲ್ಲಿ ಇದ್ದಾರೆ. ಅಂದ್ರೆ ಎರೆನ್ ಮತ್ತೆ ಅವರೆಲ್ಲ ಎಸ್ಕೇಪ್ ಆಗಿ ಇಲ್ಲಿಗೆ ಬಂದಿದ್ರು ತಾನೆ ಮಾರ್ಲೆಯಿಂದ ಏರ್ ಶಿಪ್ ನ ಮೇಲೆ. ಇಲ್ಲಿ ಪ್ಯಾರಡೈಸ್ ನ ಪಬ್ಲಿಕ್ ಅಂತೂ ಹಾಂಜೆಗೆ ಕ್ವೆಶ್ಚನ್ ಮಾಡ್ತಾ ಇದೆ, ಯಾಕೆ ಎರೆನ್ ಈಗನ್ನ ಜೈಲಲ್ಲಿ ಇಟ್ಟಿದ್ದಾರೆ, ಮತ್ತೆ ಇಷ್ಟೆಲ್ಲ ಏನೇನ್ ನಡೀತಾ ಇದೆ. ಎರೆನ್ ನ ಬಗ್ಗೆ ಪಬ್ಲಿಕ್ ಅಲ್ಲಿ ಸ್ಪ್ರೆಡ್ ಮಾಡಿದೆಲ್ಲ ಫ್ಲಾಕ್ ಆಗಿದ್ದ ಅವನ 3 ರಿಕ್ರೂಟ್ಸ್ ವಿಮ್, ಲೂಯಿಸ್, ಹಾಲ್ಗರ್ ನ ಜೊತೆ ಸೇರ್ಕೊಂಡು. ಹೇಳು ಫ್ಲೋಕ್, ನೀನ್ ಯಾಕೆ ಈ ವಿಷಯನೆಲ್ಲ ಸ್ಪ್ರೆಡ್ ಮಾಡ್ದೆ? ಯಾಕಂದ್ರೆ ಎರೆನ ಕಾರಣದಿಂದಲೇ ಎಲ್ಡಿಯಾಗೆ ಸ್ವಾತಂತ್ರ್ಯ ಸಿಕ್ಕಿರೋದು. ಆದ್ರೆ ನೀವಂತೂ ಅವನನ್ನ ಜೈಲಲ್ಲಿ ಇಟ್ಟಿದ್ದೀರಾ. ಅವನು ಅಲ್ಲಿಂದ ಹೊರಗಡೆ ಬರ್ಬೇಕು ಮತ್ತೆ ರಂಬ್ಲಿಂಗ್ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಬೇಕು. ಅವನಿಂದಲೇ ನಾವೆಲ್ಲ ಎಲ್ಡಿಯನ್ಸ್ ಬದುಕೋಕೆ ಸಾಧ್ಯ. ಈ ಎಲ್ಡಿಯಾ ಸಾಮ್ರಾಜ್ಯ ಉಳಿಬೇಕು. ಹಾಂಜೆ ಇವ್ರು 4 ಜನರನ್ನ ಸದ್ಯಕ್ಕೆ ಜೈಲಲ್ಲಿ ಹಾಕಿರ್ತಾಳೆ. ಮತ್ತೆ ಈ ಲೂಯಿಸ್ ಹುಡುಗಿ ಯಾರು ಗೊತ್ತಾ, ಸ್ಟಾರ್ಟಿಂಗ್ ಪಾರ್ಟ್ಸ್ ನಲ್ಲಿ ಮಿಕಾಸಾ ಟೈಟನ್ ಗಳನ್ನ ಕೊಂದು ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದ, ದಾರಿನ ತಡೆದಿಟ್ಕೊಂಡಿದ್ದ. ಎಸ್ ಗಾಯ್ಸ್, ಅದೇ ಚಿಕ್ಕ ಹುಡುಗಿ ಇವಾಗ ಇಲ್ಲಿ ಬಂದಿದ್ದಾಳೆ. ಎಂತ ಕನೆಕ್ಟಿವಿಟಿ ಗುರು ಅಟ್ಯಾಕ್ ಆನ್ ಟೈಟನ್ ನ ಆಥರ್ದು. ಇಲ್ಲಿ ಗಾಬಿ ಅಂತೂ ವಟ ಅಂತ ಇದ್ಲು. ಈ ಮನೆ ಹುಡುಗಿಗೆ ಗೊತ್ತಾಗ್ಬಿಡುತ್ತೆ ಇವರು ಮಾರ್ಲೆ ಇಂದ ಬಂದಿದ್ದು ಅಂತ. ಫ್ಯಾಲ್ಕೋ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ ಸುಮ್ನೆ ಅವಳನ್ನ ಫೂಲ್ ಮಾಡೋಕೆ. ಆದ್ರೆ ಗಾಬಿ ಅಂತೂ ಅವಳನ್ನ ಕೊಲ್ಲೋಕೆ ಹೋಗ್ತಾ ಇದ್ದಾಳೆ. ಬಟ್ ನಿಲ್ಲು ಗಾಬಿ, ನಿನ್ ತಲೆ ಸರಿ ಇಲ್ವಾ? ಜನರು ಇದನ್ನ ನೋಡ್ಬಿಡ್ತಾರೆ. ಆದ್ರೆ ಇವಳು ಹೇಳ್ತಾಳೆ ಮಿಯಾಗೆ ಕೋಪ ಬಂದಿದೆ, ಯಾಕಂದ್ರೆ ನಾನ್ ಅವಳ ಅಣ್ಣನ್ನ ಕದ್ ಬಿಡ್ತೀನಿ ಅಂತ. ಮತ್ತೆ ಇವಳು ತನ್ನ ಕಥೆಯನ್ನ ಹೇಳ್ತಾಳೆ. ಈ ವಿಲೇಜ್ ಅಲ್ಲಿ ಅವಳು ಇದ್ಲಂತೆ, ಇದೇ ಅವಳ ಮನೆ ಆಗಿತ್ತು. ಹಾಗೆ ಅವಳ ಅಮ್ಮ ಅಂತೂ ಬದ್ಕೊಂಡೇ ಇದ್ರು. ಯಾವಾಗ ಒಂದು ಟೈಟನ್ ಬಂದು ಅವಳನ್ನ ತಿಂತಾ ಇದ್ಲು ಆಗ. ಮತ್ತೆ ಇವಳಂತೂ ಒಂದು ಸೈಡ್ ಅಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ಬೇಕಾಗಿತ್ತು. ಗೊತ್ತಿಲ್ಲ ಯಾಕೆ ಜನರು ನಮ್ಮನ್ನ ದ್ವೇಷಿಸ್ತಾರೆ. ನೀವು ಮಾರ್ಲೇಸ್ ಅಲ್ವಾ? ಹೇಳು, ನೀವೆಲ್ಲ ಯಾಕೆ ನಮ್ಮನ್ನ ದ್ವೇಷಿಸ್ತೀರಾ? ನಿಮ್ ಆನ್ಸೆಸ್ಟರ್ಸ್ ಎಲ್ಲ ಸೇರ್ಕೊಂಡು ಎಷ್ಟೋ ಜನರನ್ನ ಕೊಲೆ ಮಾಡಿದ್ದಾರೆ. ಅವ್ರ ಪಾಪ ನೀನ್ ಹೊರಬೇಕು. ನಮ್ಮಮ್ಮ ಇಂಥ ಯಾವ ಯುದ್ಧನೂ ಮಾಡಿಲ್ಲ, ಯಾರನ್ ಕೊಲೆ ಮಾಡಿಲ್ಲ. ಹೇಳಿ ನಮ್ಮಮ್ಮ ಏನ್ ಪಾಪ ಮಾಡಿದ್ರು? ಹೇಳಿ, ನಾನೇನ್ ಮಾಡಿದ್ದೀನಿ? ಇದ್ರಿಂದ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಪ್ಯಾರಡೈಸ್ ಇಲ್ಲಿ ಹುಟ್ಟಿದೀರಾ ಅಂದ್ರೆ ನೀವು ರಾಕ್ಷಸರು ಅಂತ ಅಲ್ಲ, ಬದಲಾಗಿ ಪ್ಯಾರಡೈಸ್ ನ ಜನರು ಕೂಡ ತುಂಬಾ ನೋವನ್ನ ಅನುಭವಿಸಿದ್ದಾರೆ. ಹಾಗೆ ಮಾಲೆ ಜನರು ಕೂಡ ಅನುಭವಿಸಿರಬಹುದು 100 ವರ್ಷಗಳ ಹಿಂದೆ. ಮತ್ತೆ ಕಾಯ ಅಂದ್ರೆ ಈ ಹುಡುಗಿ ಯಾರು ಗೊತ್ತಾಯ್ತಾ? ಶಾಶಾ ಸ್ವಲ್ಪ ಪಾರ್ಟ್ಸ್ ನ ಹಿಂದೆ ಬಿಲ್ಲು ಬಾಣದಿಂದ ಒಂದು ಟೈಟನ್ ನ ಬ್ಲೈಂಡ್ ಮಾಡಿ ಈ ಹುಡುಗಿನ ಎಸ್ಕೇಪ್ ಆಗೋಕೆ ಬಿಟ್ಟಿದ್ಲಲ್ಲ. ಎಸ್ ಗಾಯ್ಸ್, ಇದೆ ಹುಡುಗಿ. ಎಂತ ಕನೆಕ್ಟಿವಿಟಿ ಗುರು. ಇಲ್ಲಿ ಬಾಕಿ ಟೈಟನ್ ಶಿಫ್ಟರ್ಸ್ ಗೆ ಗೊತ್ತಾಗುತ್ತೆ ಝೀಕ್ ಒಬ್ಬ ಟ್ರೈಟರ್, ದ್ರೋಹ ಮಾಡಿದವನು ಅಂತ. ಜನ ಅಂತೂ ಎರೆನ್ ನ ಪಕ್ಷದಲ್ಲೇ ಇದ್ದಾರೆ. ಮತ್ತೆ ಹೆಡ್ ಕ್ವಾರ್ಟರ್ಸ್ ನೆಲ್ಲ ಬಂದ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಎರೆನ್ ರಿಲೀಸ್ ಮಾಡಿ ಅಂತ. ಹಾಗೆ ಎಲೆನಾ ಕೂಡ ಅವನದೇ ಪಕ್ಷದಲ್ಲಿರೋದು. ಆದ್ರೆ ಪಿಕ್ಸಿಸ್ ನ ಇನ್ಸ್ಪೆಕ್ಷನ್ ಅಲ್ಲಿ ಇದ್ದಾಳೆ. ಸೊ ಅವಳಿಗೆ ಏನು ಮಾಡಕ್ಕೂ ಆಗಲ್ಲ ಇವಾಗ. ನಾನು ಅನ್ಕೊಂಡಿದ್ದೆ ಗುರು ಇದು ಹುಡುಗ ಅಂತ, ಬಟ್ ಇವನು ಹುಡುಗಿ. ಹಾಗೆ ಎಲೆನಾ ಒಪ್ಕೊಳ್ತಾನೆ ಇವನು ಎರೆನ್ ನ ಮೀಟ್ ಆಗೋಕ್ ಹೋಗಿದ್ದ ಇಲ್ಲೀಗಲ್ ಆಗಿ. ಹಾಗೆ ಇವರು ಝ್ಯಾಕ್ರಿ ಹತ್ರ ಬಂದಿರ್ತಾರೆ. ಆದ್ರೆ ಇವ್ನು ಹೇಳ್ತಾನೆ ಎರೆನ್ ಹತ್ರ ಮಿಕಾಸ್ ಅಂಡ್ ಅರ್ಮಿನ್ ನ ಹೋಗೋಕ್ ಬಿಡಲ್ಲ ಅಂತ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಇವನು ಪ್ಲಾನ್ ಮಾಡ್ತಾ ಇದ್ದಾನೆ ಎರೆನ್ ನ ಬೇರೆಯವನ್ಗೆ ತಿನ್ಸಿ ಅವನ ಫೌಂಡಿಂಗ್ ಟೈಟನ್ ನ ಕೊಡ್ಬೇಕು. ಯಾಕಂದ್ರೆ ಎರೆನ್ ಅಂತೂ ಇವಾಗ ಇವನ್ ಮಾತನ್ನ ಅಂದ್ರೆ ಇವರ ಮಾತನ್ನ ಕೇಳೋಕೆ ತಯಾರೇ ಇಲ್ಲ. ಮಿಕಾಸಾ ಅವ್ರ ರೂಮ್ ನಲ್ಲಿ ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳಕ್ಕೆ ಹೋಗ್ತಾಳೆ. ಬಟ್ ಅಲ್ಲಿಗೆ ಏನ್ ಗುರು ಇದು ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾರು ಈ ಬ್ಲಾಸ್ಟ್ ಅನ್ನ ಮಾಡಿಸಿದ್ದು? ಝ್ಯಾಕ್ರಿ ಅಲ್ಲಿಗೆ ಸತ್ತೋಗ್ಬಿಡ್ತಾನೆ. ಅಂದ್ರೆ ಇವಾಗ ಯಾರು ರೂಲರೇ ಇಲ್ಲ. ಹಿಸ್ಟೋರಿಯಾ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ. ಝ್ಯಾಕ್ರಿ ಕೂಡ ಸತ್ತೋದ. ಝ್ಯಾಕ್ರಿ ಯಾರಾಗಿದ್ರು ಅಂತ ನಿಮ್ಗೆ ಸೀಸನ್ 1 ಗೊತ್ತಿದೆ. ಝ್ಯಾಕ್ರಿ ಕೂತ್ಕೊಳ್ಳೋ ಚೇರ್ ಮೇಲೆ ಯಾರೋ ಬಾಂಬ್ ನ ಇನ್ಸ್ಟಾಲ್ ಮಾಡಿದ್ರಂತೆ. ಅಂದ್ರೆ ಯಾರೋ ಒಳಗಿರೋರೇ ಮಾಡಿದ್ದಾರೆ. ಆದ್ರೆ ಯಾರು? ಎಮರ್ಜೆನ್ಸಿ, ಎರೆನ್ ಈಗರ್ ಎಸ್ಕೇಪ್ ಆಗಿದ್ದಾನೆ ಅಂತ ಇಲ್ಲಿ ಬಂದು ಸೋಲ್ಜರ್ ಹೇಳ್ತಾನೆ. ಮತ್ತೆ ಎಲ್ಲಾ ಸೋಲ್ಜರ್ಸ್ ಸಹ ಅವನ ಹುಡ್ಕೋಕೆ ಕಳಿಸಿ ಅಂತ ಕಮಾಂಡ್ ಮಾಡ್ತಾರೆ. ಎರೆನ್ಗೆ ಇವೆಲ್ಲ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಗುರು? ಇದಂತೂ ಫ್ಲೋಕ್ ಮತ್ತೆ ಎರೆನ್ಗೆ ಸಪೋರ್ಟ್ ಮಾಡೋ ಎಲ್ಲ ಜನ ಇದ್ದಾರೆ ಗುರು. ಝ್ಯಾಕರಿಗೆ ಬಾಂಬ್ ಹಾಕಿದ್ದು ಬೇರೆ ಯಾರು ಅಲ್ಲ, ಫ್ಲೋಕ್ ನ ಒಬ್ಬ ಮಿಲಿಟರಿ ಟೀಮ್ ಮೇಡ್ ಹಾಕಿದ. ಮತ್ತೆ ಮಿಲಿಟರಿಯಲ್ಲಿ ಇವನ್ನ ಮೆಂಬರ್ಸ್ ಇನ್ನೂ ಇದಾರಂತೆ. ಫ್ಲೋಕ್ ಅಂತೂ ಪೂರ್ತಿ ಎರೆನ್ ನ ಕಡೆ ಹೋಗ್ಬಿಟ್ಟ. ಎರೆನ್ ಈಗ ಎಲ್ಡಿಯನ್ನ ಬರೀ ನಿನ್ನಿಂದಲೇ ಉಳ್ಸೋಕಾಗೋದು. ಹೋರಾಡು. ನೀವೆಲ್ಲ ಇವಾಗ ಝೀಕ್ ನ ಹುಡುಕಿ.
ಹಾಗೆ ಫ್ಲೋಕ್ ನ ಜೊತೆ ಯಾರ್ಯಾರು ಎಸ್ಕೇಪ್ ಆಗಿದಾರೋ ಆ ಆರ್ಗನೈಸೇಷನ್ ಅನ್ನ ನಾವು ಈಗರಿಸ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ಈಗರಿಸ್ಟ್ಸ್ ವರ್ಸಸ್ ಮಿಲಿಟರಿ ಆಗ್ಬಿಟ್ಟಿದೆ. ಎರೆನ್ ನ ಜೊತೆ ಇರೋರೆಲ್ಲ ಈಗರಿಸ್ಟ್ಸ್ ಅಂತ. ಅವರ ಒಂದೇ ಒಂದು ಗೋಲ್ ಝೀಕ್ ಮತ್ತೆ ಎರೆನ್ ನ ಒಂದ್ ಮಾಡೋದು ಮತ್ತೆ ಎಲ್ಡಿಯಾನ ಪ್ರೊಟೆಕ್ಟ್ ಮಾಡೋದು. ಸೊ ಪಿಕ್ಸಸ್ ಪ್ಲಾನ್ ಮಾಡ್ತಾನೆ, ಝೀಕ್ ಎಲ್ಲಿ ಇದಾನೋ ಅಲ್ಲಿಗೆ ಎರೆನ್ ಅಂತೂ ಪಕ್ಕ ಬರ್ತಾನೆ ಅನ್ಸುತ್ತೆ. ಹೀಗಾಗಿ ಒಂದ್ ವೇಳೆ ಈಗರಿಸ್ಟ್ಸ್ ನ ಜೊತೆ ನಾವು ಮಾತಾಡೋಕಾದ್ರೆ ಅವ್ರ ಜೊತೆ ಮಾತಾಡ್ಬೇಕು, ಇಲ್ಲ ಅಂದ್ರೆ ನಾವು ಅವ್ರ ಜೊತೆ ಸರೆಂಡರ್ ಆಗ್ಬಿಡ್ಬೇಕು. ಮತ್ತೆ ಹಾಗೆ ಎರೆನ್ ಏನ್ ಮಾಡ್ತಾನೋ ಅದನ್ನ ನಾವು ನೋಡ್ಬೇಕು ಅಂತ. ಹಾಗೆ ಮಿಲಿಟರಿ ಅವರೆಲ್ಲ ಇವಾಗ ಮಾರ್ಲಿಯನ್ಸ್ ನ ಜೊತೆ ನೆಗೋಶಿಯೇಟ್ ಮಾಡೋಕ್ಕೋಸ್ಕರ ಪ್ಯಾರಡೈಸ್ ನ ಫೇಮಸ್ ರೆಸ್ಟೋರೆಂಟ್ ಮತ್ತೆ ಅಲ್ಲಿ ನಿಕೋಲೋ ಕೂಡ ಇದ್ದಾನೆ. ನಿಕೋಲೋ ಯಾರು ಗೊತ್ತಾಯ್ತಾ? ಅಟ್ಯಾಕ್ ಆನ್ ಟೈಟನ್ ಸಾಂಜಿ ಶಾಸನ ಇಷ್ಟಪಡ್ತಿದ್ನಲ್ಲ ಅವನು. ಅಲ್ಲಿಗೆ ಅವರು ಹೋಗ್ತಾರೆ ಅಂತ. ಆದ್ರೆ ಯಾರಿಗೂ ಸಹ ಗೊತ್ತಾಗ್ಬಾರ್ದು. ಮಾರ್ಲೆಯ ಸೋಲ್ಜರ್ಸ್ ನ ಹಿಡಿದಿಟ್ಟಿದ್ದಾರೆ ಅಲ್ಲೂ ಕೂಡ. ನಮ್ಗೆ ಗೊತ್ತಾಗುತ್ತೆ ಝೀಕ್ ನ ಸ್ಪೈನಲ್ ಫ್ಲೂಯಿಡ್ ನ ಯಾರಾದ್ರೂ ಕನ್ಸ್ಯೂಮ್ ಮಾಡಿದ್ರೆ ಅಥವಾ ಇನ್ಹೇಲ್ ಮಾಡಿದ್ರೆ ಮತ್ತೆ ಅವನು ಸ್ಕ್ರೀಮ್ ಮಾಡಿದ್ರೆ ಪ್ಯಾಚ್ ನ ಮೂಲಕ ಅವನು ಅವರ ಟೈಟನ್ ನ ಆಕ್ಟಿವೇಟ್ ಮಾಡಬಹುದು. ಅಂದ್ರೆ ನೀವು ಕೂಡ ಟೈಟನ್ ಆಗ್ಬಿಡ್ತೀರಾ ಅವನು ಕಿರ್ಚಾಡಿದ್ರೆ. ಅದಕ್ಕೆ ಪಾರ್ಟ್ 1 ಅಲ್ಲಿ ಮಿಲಿಟರಿ ಅವರೆಲ್ಲ ಟೈಟನ್ ಗಳಾಗ್ಬಿಟ್ಟಿದ್ರು ಅಲ್ವಾ. ಅದಕ್ಕೆ ನಿಕೋಲೋ ಕರ್ಸಿರ್ತಾನೆ ಬ್ಲೌಸ್ ಫ್ಯಾಮಿಲಿಯನ್ನ. ಹಾಗೆ ಗಾಬಿ ಅಂಡ್ ಫ್ಯಾಲ್ಕೋ ಕೂಡ ಬಂದಿರ್ತಾರೆ ಇಲ್ಲಿ. ಎಲೆನಾ ಮತ್ತೆ ಬಾಕಿ ಜನರ ಹೆಲ್ಪ್ ಇಂದ ಇವರು ಇಲ್ಲಿವರೆಗೂ ಬಂದಿದ್ದಾರೆ ರಿಸ್ಕ್ ಇಟ್ಟು. ಇವನಂತೂ ಜೀನ್ಗೆ ವೈನ್ ಬಾಟಲ್ ನ ಟಚ್ ಮಾಡಕ್ಕೆ ಕೊಡ್ತಾ ಇಲ್ಲ. ಯಾಕೆ? ಈ ವೈನ್ ಬಾಟಲ್ ಅಂತದೇನ್ ಸ್ಪೆಷಲ್ ಇದೆ? ಬ್ಲೌಸ್ ಫ್ಯಾಮಿಲಿ ಇಲ್ಲಿ ತಿಂತಾ ಇದ್ರು. ಮತ್ತೆ ಗಾಬಿ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಫ್ಯಾಲ್ಕೋ ಹೋಗ್ತಾನೆ ಅಂಡ್ ಗಾಬಿ ಕೂಡ ಅವನ ಹಿಂದೆ ಹೋಗ್ಬಿಡ್ತಾಳೆ. ಇಲ್ಲಿ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ನಿಕೋಲೋಗೆ ಮೀಟ್ ಆಗ್ತಾಳೆ ಮತ್ತೆ ಹೇಳ್ತಾಳೆ ನಾವಿಬ್ರು ಮಾರ್ಲೆಗಳು ಮತ್ತೆ ಹಾಗೆ ಮಾರ್ಲೆ ದೇಶಕ್ಕೆ ವಾಪಸ್ ಹೋಗ್ಬೇಕು. ಈ ಪ್ಯಾರಡೈಸ್ ಐಲ್ಯಾಂಡ್ ಅಂತೂ ಪೂರ್ತಿ ಜಗತ್ತು ಸೇರ್ಕೊಂಡು ಮುಗ್ಸಾಕ್ತಾರೆ ಅಂತ. ಹಾಗೆ ಗಾಬಿ ಹೇಳ್ತಾ ಇರ್ತಾಳೆ ನಾವು ಏರ್ ಶಿಪ್ ಇಂದ ಬಂದಿದ್ದು ಅಂತ. ನೀವ್ ಯಾವ್ದಾದ್ರು ಫೀಮೇಲ್ ಸೋಲ್ಜರ್ ನ ಕೊಂದಿದ್ದೀರಾ? ಮತ್ತೆ ಗಾಬಿ ಎಲ್ಲ ಹೇಳ್ಬಿಡ್ತಾಳೆ ಹೇಗೆ ಅವಳು ಒಂದು ಫೀಮೇಲ್ ಸೋಲ್ಜರ್ ಅಂದ್ರೆ ಶಾಸನ ಕೊಂದಿದ್ಲು ಅಂತ. ನಿಕೋಲೋಗೆ ಇದನ್ನ ಕೇಳಿ ಅಂತೂ ಪಿತ್ತ ನೆತ್ತಿಗೆ ಇರುತ್ತೆ. ಮತ್ತೆ ವೈನ್ ಬಾಟಲ್ ಅನ್ನ ತೆಗ್ದು ಶಿಟ್, ಇದಂತೂ ಫ್ಯಾಲ್ಕೋವೇ ತಾಗ್ಬಿಡ್ತು. ಫ್ಯಾಲ್ಕೋ ಮತ್ತೆ ಗಾಬಿನ ಬ್ಲೌಸ್ ಫ್ಯಾಮಿಲಿ ಅಂದ್ರೆ ಶಾಸನ ಫ್ಯಾಮಿಲಿ ಹತ್ರ ತರ್ತಾನೆ. ಇವನು ಶಾಸನ ಅಪ್ಪ ಮತ್ತೆ ಚಾಕುನ ಕೊಡ್ತಾನೆ ಅವಳ ಅಪ್ಪಂಗೆ. ಇವರಿಬ್ರನ್ನು ನೀವು ಕೊಲ್ದೇ ಇದ್ರೆ ನಾನೇ ಕೊಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಫ್ಯಾಲ್ಕೋನ ಕೊಲ್ಲೋದ್ರಲ್ಲಿದ್ದಾನೆ. ಅವನ್ನ ಬಿಟ್ಬಿಡು, ಅವನ್ ಶಾಸನ ಕೊಂದಿದ್ದಲ್ಲ, ನಾನ್ ಕೊಂದಿದ್ದು. ಬೇಕಾಗಿಲ್ಲ, ಯಾರೇ ಕೊಂದ್ಕೊಳ್ಳಿ, ಆದ್ರೆ ನನ್ಗೆ ರಿವೆಂಜ್ ಬೇಕು. ನೀವು ಶಾಸನ ಕೊಂದಿದ್ದೀರಾ, ನಾನು ನಿಮ್ಮಿಬ್ರನ್ನು ಕೊಂದಾಕ್ಬಿಡ್ತೀನಿ. ನಿಕೋಲೋ ಆ ನೈಫ್ ನ ಇಲ್ಲಿ ಕೊಡು. ನಿಕೋಲೋ, ನಾವು ಬೇಟೆಗಾರರಾಗಿದ್ವಿ. ಈ ಜಗತ್ತು ಕೂಡ ಒಂದು ದೊಡ್ಡ ಕಾಡಷ್ಟೇ ಆಗಿದೆ. ಒಂದ್ ವೇಳೆ ನಾವು ಕಳೆದು ಹೋಗ್ಬಿಟ್ರೆ ನಾವು ಸಾಯ್ತೀವಿ. ಶಾಶ ಕೂಡ ಕಳೆದು ಹೋಗಿದ್ಲು. ಶಾಶ ಇವಳ ಪರಿವಾರದವ್ರನ್ನ ಕೊಂದಿರಬಹುದು. ಅದಕ್ಕೆ ಅವಳು ಶಾಸನ ಕೊಂದ್ಲು. ಇದು ಹೀಗೆ ನಡೀತಾ ಇದ್ರೆ ಈ ದ್ವೇಷದ ಚಕ್ರ ನಡೀತಾನೆ ಇರುತ್ತೆ. ಅದಕ್ಕೆ ನಾವು ಮಕ್ಕಳನ್ನ ಇದ್ರಲ್ಲ ಇನ್ವಾಲ್ವ್ ಮಾಡಬಾರ್ದು. ಕಾಯ ಅಂತೂ ಇವಳದ ಕೊಲ್ಲೋಕೆ ಬರ್ತಾಳೆ. ಅಂಡ್ ನೀನ್ ನನ್ನ ಅಕ್ಕನ ಕೊಂಡಿದ್ಯಾ? ನಾನ್ ನಿನ್ ಫ್ರೆಂಡ್ ಅನ್ಕೊಂಡಿದ್ದೆ. ನಿನ್ನಂತ ಪಾಪಿ ನಂಬ್ಲೇಬಾರ್ದಿತ್ತು. ಆದ್ರೂ ಕೂಡ ಇವರು ಗಾಬಿ ಅಂಡ್ ಫ್ಯಾಲ್ಕೋನ ಕರ್ಕೊಂಡು ಹೋಗ್ಬಿಡ್ತಾರೆ ಸೇಫ್ ಆಗಿ. ಹಂಜಸಾನ್ ಫ್ಯಾಲ್ಕೋನ ಬಾಯಿನ ಒರೆಸಿ, ಆದ್ರೆ ಇದು ತುಂಬಾ ಲೇಟ್ ಆಯ್ತು ಅನ್ಸುತ್ತೆ. ಅವನು ಆ ವೈನ್ ನ ಕೊಡ್ಬಿಟ್ಟ ಮತ್ತೆ ಅದ್ರಲ್ಲಿ ಝೀಕ್ ನ ಸ್ಪೈನಲ್ ಫ್ಲೂಯಿಡ್ ಇತ್ತು. ವೇಟ್ ವಾಟ್? ಮತ್ತೆ ಇಲ್ಲಿ ನಿಕೋಲೋ ಹೇಳ್ತಾನೆ ಏನಪ್ಪಾ ಅಂದ್ರೆ ಈ ವೈನ್ ಬರೀ ಫ್ಯಾಲ್ಕೋ ಕುಡ್ದಿದ್ದಲ್ಲ, ಬದಲಾಗಿ ತುಂಬಾ ವೈನ್ಸ್ ನ ಅವರು ಮಿಲಿಟರಿ ಅವರೆಲ್ಲ ಶೇರ್ ಮಾಡಿದ್ದಾರೆ ಅಂತ. ಅಂದ್ರೆ ಯಾರ್ಯಾರು ಕುಡ್ದು ಬಿಟ್ಟಿದ್ದಾರೆ ಗುರು ಇವರಲ್ಲೇ. ನೀವ್ ನನ್ ಯಾಕೆ ಕೊಂದಿಲ್ಲ? ನನ್ ಕೊಂದು ಫಾಲ್ಕೋನ ಬಿಟ್ಬಿಡಿ ಪ್ಲೀಸ್. ನಿನ್ನ ಮನ್ಸಲ್ಲಿ ಬರೀ ಕೊಲೆನೇ ಇರೋದಾ? ನನ್ಗೆ ನನ್ ಫ್ರೆಂಡ್ ಎರೆನ್ ನೆನಪಾಗ್ತಿದೆ ನಿನ್ ಮಾತುಗಳನ್ನ ಕೇಳ್ತಾ ಇದ್ರೆ. ವೇಟ್ ವಾಟ್? ಇಲ್ಲಿ ಕೆಳಗಡೆ ಅಂತೂ ಫ್ಲಾಕ್ ಮತ್ತೆ ಅವನ ಕಾಮ್ರೇಡ್ಸ್ ಎಲ್ಲ ಬಂದಿದ್ದಾರೆ. ಎರೆನ್ ನ ಆರ್ಡರ್ ನ ಪ್ರಕಾರ ಮಿಲಿಟರಿ ಅವ್ರನ್ನೆಲ್ಲ ಇಲ್ಲಿ ಹಿಡ್ದಿರ್ತಾರೆ ಇವಾಗ. ಎರೆನ್ಗೆ ಗೊತ್ತಿತ್ತು ಕಮಾಂಡರ್ ಪೆಕ್ಸಿಸ್ ಏನಾದ್ರೂ ಮಾಡಿ ಅವನ ಫೌಂಡಿಂಗ್ ಟೈಟನ್ ಅನ್ನ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಹೀಗಾಗಿ ಎರೆನ್ ನ ಕಾರಣದಿಂದ ನಾವಿಲ್ಲಿಗೆ ಬಂದಿದ್ದೀವಿ. ಇನ್ನು ನಾನ್ ನಿಮ್ಮ ಮಾತನ್ನ ಕೇಳೋದಿಲ್ಲ, ನಾನೇನು ನಿಮ್ಮ ಸಬಾರ್ಡಿನೇಟ್ ಅಲ್ಲ. ಅದಕ್ಕೆ ನೀವುಗಳೀಗ ನಮ್ಮ ಮಾತುಗಳನ್ನ ಕೇಳ್ಬೇಕು. ಎರೆನ್ಗೆ ಮಾತ್ರ ಎಲ್ಡರ್ಸ್ ಗಳನ್ನ ಉಳಿಸ್ಕೊಳ್ಳೋಕ್ ಆಗೋದು. ಏನು ಪ್ರಯೋಜನ ಇಲ್ಲ. ಎಷ್ಟೋ ಮಿಲಿಟರಿಯಲ್ಲಿರೋ ಜನ ಝೇಕ್ ನ ಸ್ಪೈನಲ್ ಫ್ಲೂಯಿಡ್ ವೈನ್ ಅನ್ನ ಕುಡ್ದು ಬಿಟ್ಟಿದ್ದಾರೆ. ನಾವಿವಾಗ ಝೇಕ್ ನ ಕೈಗೊಂಬೆಗಳಾಗಿದ್ದೀವಿ ಅಷ್ಟೇ. ಹೌದಾ? ಆಗ್ಲಿ ಬಿಡು. ಮಿಲಿಟರಿ ಪೊಲೀಸ್ ನಲ್ಲಿದ್ದಂತ ಎಲ್ಲ ಆಫೀಸರ್ಸ್ ಗಳು ಮೂರ್ಖರು ಮತ್ತು ಇನ್ನು ದೊಡ್ಡ ಡಮ್ ಟೈಟನ್ ಗಳಾಗ್ತಾರೆ ಅಷ್ಟೇ. ವೇಟ್ ವಾಟ್? ಫ್ಲಾಕ್ ಮತ್ತೆ ಅವನ ಜನರಿಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿತ್ತು. ನೀವು ಸ್ವಲ್ಪ ಕಡಿಮೆ ಮಾತಾಡಿದ್ರೆ ಒಳ್ಳೇದು. ನಾವು ಹೊರಡ್ತಾ ಇದ್ದೀವಿ. ಹಾ ಸರಿ. ಧ್ವನಿ, ನೀನ್ ಇಲ್ಲಿ ಫ್ಲಾಕ್ ನ ಕರ್ಕೊಂಡ್ ಬಂದಿದ್ಯಾ? ಹಾ ಹೌದು. ನಾನ್ ನಿಮ್ಮಿಬ್ರು ಜೊತೆನೂ ಸಹ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಎರೆನ್, ನೀನು ಮಾರ್ಲೆ ಜನರನ್ನ ಕೊಂದಿದ್ದು ಝೀಕ್ ನ ಮಾತು ಕೇಳ್ಕೊಂಡು ಅಲ್ವಾ? ಹೇಳ್ಬಿಡು ಎರೆನ್. ಇಲ್ಲ,
ನಾನು ಇದೆಲ್ಲ ನನ್ನ ಮನಸ್ಸಿಂದನೇ ಮಾಡಿದ್ದು, ಇದೆಲ್ಲ ನಂದೇ ಪ್ಲಾನ್. ಇದು ಸುಳ್ಳು. ನೀನು ಶತ್ರುಗಳಾಗಿದ್ರು ಸಹ ಮಕ್ಕಳನ್ನ ಕೊಲ್ಲಲ್ಲ. ನಿನ್ನಲ್ಲಿ ಕರುಣೆ ಇದೆ ಎರೆನ್. ನಿನ್ಗೆ ನನ್ ಮೇಲೆ ಪ್ರೀತಿ ಇದೆ ತಾನೆ. ಚೈಲ್ಡ್ಹುಡ್ ನಲ್ಲಿ ನನ್ನ ಕಾಪಾಡಿ ಈ ಸ್ಕಾರ್ಫ್ ನನ್ಗೆ ಸುತ್ತಿದೆ. ಅದೆಲ್ಲ ಸುಳ್ಳ? ನಾನೊಂದೇ ಸಲ ಹೇಳೋದು, ಸುಮ್ನೆ ಕೂತ್ಕೋ. ಮತ್ತೆ ಎಷ್ಟೇ ಅಂದ್ರೂ ಝೇಕ್ಗೆ ಮಾರ್ಲೆ ಜನರ ಬಗ್ಗೆ ನನ್ಗಿಂತನೂ ಜಾಸ್ತಿ ಗೊತ್ತು. ಅದಾಗೆ ಆರ್ಮೆ, ನೀನ್ ಪ್ರತಿದಿನ ಆ್ಯನಿನ ನೋಡೋಕೆ ಹೋಗ್ತೀಯ ಅಲ್ವಾ? ನೀನು ಇದನ್ನ ನಿನ್ನ ಮನ್ಸಾರೆ ಮಾಡ್ತಿರೋದಾ? ಬಟ್ ಆಲ್ಟ್ನ ಕೆಲವು ಗುಣ ನಿನ್ನಲ್ಲೂ ಬಂದ್ಬಿಟ್ಟಿದೆ, ಯಾಕಂದ್ರೆ ಅವನನ್ನ ತಿಂದಿದ್ಯಾ ನೀನು ತಾನೆ. ಯಾರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇರೋದು ಇವಾಗ? ನಿನ್ನನ್ನೇ ಬರ್ಟ್ ಆಲ್ಟ್ ಮ್ಯಾನಿಪುಲೇಟ್ ಮಾಡ್ತಾ ಇರೋದು. ನಿನ್ಗೆ ಆ್ಯನ್ ಇಷ್ಟ ಆಗಿದ್ದಾಳೆ ಅಲ್ವಾ? ಎರೆನ್, ಆ ರೀತಿ ಮಾತಾಡ್ಬೇಡ. ನೀನು ಕೂಡ ಅಷ್ಟೇ ಮಿಕಾಸ. ನೀವು ಎಕ್ಕರ್ ಮ್ಯಾನ್ಸ್ ಯಾವತ್ತು ಎಲ್ಡಿಯನ್ಸ್ ನ ಪ್ರೊಟೆಕ್ಟ್ ಮಾಡೋಕೆ ಇರೋದು. ನಾನು ಆ ದಿನ ಚೈಲ್ಡ್ಹುಡ್ ನಲ್ಲಿ ನಿನ್ಗೆ ಹೇಳಿದ್ದೆ, ಹೋರಾಡು. ಅದನ್ನ ಕೇಳ್ಕೊಂಡು ನಿನ್ನ ಇನ್ಸ್ಟಿಂಕ್ಟ್ಸ್ ಅವೇಕನ್ ಆದ್ವು, ಮತ್ತೆ ನೀನು ಒಂದು ಎಕ್ಕರ್ ಮ್ಯಾನ್ ತರ ಫೈಟ್ ಮಾಡಿದೆ. ಇಲ್ಲ, ಇದೆಲ್ಲ ಸುಳ್ಳು. ನಿನ್ನ ಪೂರ್ತಿ ಫ್ಯಾಮಿಲಿ ಬರೀ ಆರ್ಡರ್ನ ಫಾಲೋ ಮಾಡೋಕಷ್ಟೇ ಇರೋದು. ಒಂದು ಸ್ಲೇವ್ ನೀನು ಅಷ್ಟೇ. ಎರೆ ನಿಲ್ಸು. ನಿನಗೆ ಗೊತ್ತಾ ನಾನು ಈ ಜಗತ್ನಲ್ಲಿ ಯಾರನ್ನ ಜಾಸ್ತಿ ದ್ವೇಷಿಸೋದು ಅಂತ? ಯಾರು ಸ್ವತಂತ್ರವಾಗಿಲ್ವೋ ಅವರನ್ನ. ಇವರೆಲ್ಲ ಬರೀ ಗುಲಾಮರಷ್ಟೇ. ಎರೆನ್, ನನ್ಗೆ ಅವಳನ್ನ ನೋಡೋಕ್ಕೂ ಇಷ್ಟ ಆಗಲ್ಲ ಮಿಕಾಸ. ಬಾಲ್ಯದಿಂದನೂ ಸಹ ನಾನು ನಿನ್ನನ್ನ ದ್ವೇಷಿಸ್ತಾ ಇದ್ದೆ. ಎರೆನ್, ಜಾಸ್ತಿ ಆಯ್ತು ನಿನ್ ಮಾತು. ಇದೆ ನೋಡು ನಿನ್ನ ಹ್ಯಾಕರ್ ಮ್ಯಾನ್ ಬ್ಲಡ್ ನ ಇನ್ಸ್ಟಿಂಕ್ಟ್. ಇವನಂತೂ ಹೊಡಿತಾ ಇದ್ದಾನೆ ಗುರು ಆರ್ಮಿನ್ಗೆನೆ. ಆರ್ಮಿನ್, ನಿನ್ಗೆ ಗೊತ್ತಾ, ನಾವು ಒಬ್ರನ್ನೊಬ್ರು ಯಾವತ್ತೂ ಫೈಟ್ ಮಾಡೇ ಇಲ್ಲ, ಯಾಕಂದ್ರೆ ನಿನ್ಗೆ ನನ್ನ ಯಾವತ್ತೂ ಸೋಲ್ಸಕ್ಕಾಗಲ್ಲ. ನಿಲ್ಸು ಎರೆನ್. ಅರೆ ಗುರು, ಎರೆನ್ ಅಂತೂ ಪೂರ್ತಿ ತಲೆನೇ ಹಾಳಾಗಿದೆ ಅನ್ಸುತ್ತೆ ನನ್ಗಂತೂ. ನಿನ್ಗೆ ತಲೆ ಸರಿಲ್ಲ ಎರೆನ್, ನೀನು ನಿಜವಾದ ಗುಲಾಮ. ಇವಾಗ ನೀವು ನನ್ ಜೊತೆ ಬರ್ತೀರಾ ಶಿಗಾನ್ ಶಿನಾ ಡಿಸ್ಟ್ರಿಕ್ಟ್ಗೆ. ಇಲ್ಲಿ ನಾವು ಲೇವಾಯ್ ಮತ್ತೆ ಝೀಕ್ ನ ನೋಡ್ತೀವಿ. ಇವನಂತೂ ಬುಕ್ ಓದ್ತಾ ಇದ್ದಾನೆ. ಸೊ ಆ ಬುಕ್ ಹೇಗಿದೆ? ಚೆನ್ನಾಗಿದೆ. ಮತ್ತೆ ನಾನು ಇದನ್ನ 7 ಬಾರಿ ನೋಡ್ತಾ ಇದ್ದೀನಿ. ನನ್ಗೆ ಪತ್ತೆದಾರಿ ಕಾರ್ಡು ಮತ್ತೆ ಡಿಂಕು ಇಷ್ಟ ಆದ. ಬಡ್ಡಿ ಮಗ್ನೆ, ಒಂದೇ ಬುಕ್ ಅನ್ನ ಎಷ್ಟು ಸಲ ಓದ್ತೀಯಾ? ನನಗ್ ಕೊಟ್ಟಿರೋ ಬುಕ್ ಇದು, ನಾನೇನ್ ಮಾಡ್ಲಿ? ಮತ್ತೆ ಸ್ವಲ್ಪ ವೈನ್ ಇದೆಯಾ? ಒಂಚೂರು ವೈನ್ ಇಲ್ಲ, ಎಲ್ಲ ಖಾಲಿಯಾಗ್ಬಿಟ್ಟಿದೆ ಗೊತ್ತಾಯ್ತಾ? ನೀನ್ ಸುಮ್ನೆ ಬುಕ್ ನ ಓದ್ತಾ ಇರು. ಓಕೆ ಬಾಸ್, ಓಕೆ. ಪಿಕ್ಸೆಸ್ ಏನೇ ಹೇಳಿ ನಾನಂತ ಇವನನ್ನ ಕೊಂದಾಗ್ಬಿಡ್ತೀನಿ. ಮತ್ತೆ ಅರ್ವಿನ್ಗೆ ಕೊಟ್ಟಿರೋ ಪ್ರಾಮಿಸ್ ಅದು ಹಾಳಾಗ್ಬಾರ್ದು. ನಾನು ಅವನ್ ಕನ್ಸನ್ನ ಪೂರ್ತಿ ಮಾಡ್ತೀನಿ. ಇವನ ಬೀಸ್ಟ್ ಟೈಟನ್ ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೇನೆ ಒಳ್ಳೇದು. ನನ್ಗೆ ನಂಬಿಕೆ ಇದೆ, ನಾನ್ ಪ್ರೂವ್ ಮಾಡೇ ಮಾಡ್ತೀನಿ ಇವೆಲ್ಲ. ಈ ಬಡ್ಡಿ ಮಗ ಎಲ್ಲಿ ಓಡೋಗ್ತಿದ್ದಾನೆ? ಇವನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಸುಭಾಷ್ ಚಂದ್ರ ಬೋಸ್ ಆಗ್ತಾನೆ. ಇದೆಂತ ಆಗೋಯ್ತು ಗುರು? ವೈನ್ ಕಾಮ್ರೇಡ್ಸ್ ಎಲ್ಲ ಟೈಟನ್ ಗಳಾಗಿ ಕನ್ವರ್ಟ್ ಆಗ್ಬಿಟ್ರು. ಅಂದ್ರೆ ಇವರು ವೈನ್ ನ ಕೊಡ್ತಿದ್ರಲ್ಲ, ಅದ್ರಲ್ಲಿ ಝೀಕ್ ನ ಸ್ಪೈನಲ್ ಫ್ಲೂಯಿಡ್ ಇತ್ತು. ಓ ಮೈ ಗಾಡ್. ಗುಡ್ ಬೈ ಕ್ಯಾಪ್ಟನ್ ಲೇವಾಯ್. ಇವತ್ತು ನೀನು ಸಾಯ್ತೀಯ. ನಿನ್ನ ಕಾಮ್ರೇಡ್ಸ್ ನಂತೂ ನೀನು ಸಾಯಿಸಲ್ಲ ಅಲ್ವಾ? ಶಿಟ್ ಮೈ ಗಾಡ್, ಇದೆಂತಾಗೋಯ್ತು ಗುರು? ಆದ್ರೂ ಕೂಡ ಲೇವಾಯ್ ಅಂತ ಸಾಮಾನ್ಯದವನ? ನೋ. ನೀವೆಲ್ಲ, ನಿಮ್ಗೆಲ್ಲ ಏನಾಗೋಯ್ತು? ನನ್ನ ಹತ್ರ ಬೇರೆ ಚಾಯ್ಸ್ ಇಲ್ಲ, ಸಾರಿ. ನಾನ್ ಬರ್ತಾ ಇದ್ದೀನಿ ಎರೆನ್, ನಿನ್ಗೋಸ್ಕರ. ನಮ್ಮ ಮಿಷನ್ ಸಕ್ಸಸ್ಫುಲ್ ಆಗ್ಬಿಡುತ್ತೆ. ಯಾರಿಗೂ ಬುದ್ಧಿನೇ ಇಲ್ಲ, ನಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅಲ್ವಾ ಎರೆನ್? ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನೀನ್ ನನ್ ತಮ್ಮ, ಮತ್ತೆ ನೀನೊಬ್ನೇ ನನ್ನ ಅರ್ಥ ಮಾಡ್ಕೊಳಕ್ ಆಗೋದು. ನಾನ್ ಬರ್ತಾ ಇದ್ದೀನಿ ಎರೆನ್. ಮತ್ತೆ ಇದು ಯಾರಿಗೂ ಹಿಂದೆ ಬಂದಿದ್ದು? ಇದಂತೂ ಲೇವಾಯ್. ವಾಟ್, ಇವನು ಸರ್ವೈವ್ ಆಗಿ ಬಂದ. ಅಯ್ಯೋ ಲೇವಾಯ್, ಮತ್ತೆ ಬಂದ್ಬಿಟ್ಯಾ? ಲೇವಾಯ್, ಎಲ್ಲಿದ್ಯಾ? ಮತ್ತೆ ಹೊಡ್ಕೊಂಡು ಯಾಕಿದ್ಯಾ? ನನ್ ಮುಂದೆ ಬಾ. ಲೇವಾಯ್ ಅಂತೂ ಆ ಟೈಟನ್ ಅಂದ್ರೆ ಅವನ ಕಾಮ್ರೇಡ್ಸ್ ಗಳನ್ನೆಲ್ಲ ಕೊಂದು ಬಂದಿದ್ದಾನೆ ಗುರು. ಝೇಕ್, ಈಗ ನಿನ್ಗೆ ಒಂಚೂರು ಗೊತ್ತಿಲ್ಲ ನಾವು ನಮ್ಮವ್ರನ್ನ ಎಷ್ಟು ಸಾರಿ ಕೊಂದಿದ್ದೀವಿ ಅಂತ. ಇವಾಗ ಈ ಎಲ್ಡಿಯಾ ದೇಶದ ಭವಿಷ್ಯ ನಮ್ಮ ಕೈಯಲ್ಲೇ ಇರೋದು. ನೀವು ಕಮಾಂಡರ್ ಕೈತನ ಮಾತನ್ನ ಕೇಳ್ಕೊಂಡು ಸಾಯ್ತೀರಾ ಟೈಟನ್ ಗಳಿಂದ, ಅಥವಾ ಈ ಎಲ್ಡಿಯಾನ ರಾಜ ಎರೆನ್ ಯೇಗರ್ನ ಜೊತೆ ಕೈ ಕೊಟ್ಟು ಉಳಿಸ್ತೀರಾ ಎಲ್ಡಿಯಾನ? ಎಲ್ಲ ನಿಮ್ಮ ಕೈಯಲ್ಲಿದೆ. ಶಿನ್ಜೋ ಸಾಸೆಗಾಯೋ. ಲೇವಾಯ್ ಅಂತೂ ಝೀಕನ್ನ ಕಟ್ಟಿಟ್ಟಿದ್ದಾನೆ, ಹಾಗೆ ಥಂಡರ್ ಸ್ಪಿಯರ್ ಅನ್ನ ಪ್ಲಗ್ ಮಾಡಿಟ್ಟಿದ್ದಾನೆ. ಒಂದ್ ವೇಳೆ ಅವನು ಕತ್ತನ್ನ ಆಡಿಸಿದ್ರೆ ಅದು ಬ್ಲಾಸ್ಟ್ ಆಗಿ ಇವನನ್ನ ತುಂಡ್ ಮಾಡ್ಬಿಡುತ್ತೆ. ಮತ್ತೆ ಇವಾಗ ಫೈನಲಿ ನಮ್ಗೆ ತೋರಿಸ್ತಾರೆ ಝೀಕ್ ನ ಬ್ಯಾಕ್ ಸ್ಟೋರಿ.
ಇಲ್ಲಿ ನಾವು ಗ್ರೀಶಾ, ಡಯನಾ ಮತ್ತೆ ಚಿಕ್ಕ ಝೀಕ್ ಅನ್ನ ನೋಡ್ತೀವಿ. ಅವರು ಎಲ್ಡಿಯನ್ಸ್ ಅಂತ ಜನರು ಉಗಿತಾ ಇದ್ರು, ತುಂಬಾನೇ ಅವಮಾನ ಮಾಡ್ತಿದ್ರು. ಝೀಕ್ ನ ಕನ್ಸಾಗಿತ್ತು ಮಾರ್ಲೆಯ ವಾರಿಯರ್ ಆಗೋದು ಅಂತ, ಮಾರ್ಲೆಗೋಸ್ಕರ ಹೋರಾಡೋದು ಅಂತ. ಮತ್ತೆ ಟ್ರೈನಿಂಗ್ ಇಂದ ಮನೆಗೆ ಬಂದಾಗ ಗ್ರೀಶಾ ಏಗರ್ ಅವನ್ಗೆ ಹೇಳ್ತಾ ಇದ್ರು ಹೇಗೆ ಎಲ್ಡಿಯನ್ಸ್ ನಿಜವಾಗ್ಲೂ ಕ್ರೂರಿಗಳೇ ಆಗಿರ್ಲಿಲ್ಲ, ಬದಲಾಗಿ ತುಂಬಾನೇ ಫ್ಯಾಬ್ರಿಕೇಶನ್ಸ್ ನ ಮಾಡಿದ್ರು ಹಿಸ್ಟರಿಯಲ್ಲಿ. ಮತ್ತೆ ಮಾರ್ಲೆಗಳು ತಮ್ಮ ಪ್ರಾಪಗ್ಯಾಂಡವನ್ನ ಹರಡಿಸ್ತಾ ಇದ್ರು ಎಲ್ಡಿಯನ್ಸ್ ನ ಸುಮ್ನೆ ಹೇಟ್ ಮಾಡಕ್ಕೆ. ನಿಜವಾಗ್ಲೂ ಅವರು ಅಷ್ಟು ಕ್ರೂರ ಕೆಲಸಗಳನ್ನ ಮಾಡ್ಲೇ ಇಲ್ಲ. ಝೀಕ್ ನ ಕ್ಯಾರೆಕ್ಟರ್ ಅಲ್ಲಿ ಬದಲಾವಣೆ ಆಗೋಕ್ ಶುರುವಾಗಿದೆ ಈ ದಿನದಿಂದ. ಅವ್ನು ಮೀಟ್ ಆದ ಟಾಮ್ ಗ್ಜಾವರ್ ಅನ್ನೋ ಟೈಟನ್ ರಿಸರ್ಚರ್ ನ. ಅವನು ಮಾರ್ಲಿಯನ್ ಆಗಿದ್ದ, ಮತ್ತೆ ಅವನ ಹತ್ರ ಬೀಚ್ ಟೈಟನ್ ಇತ್ತು, ಅಂದ್ರೆ ಇವಾಗ ಝೀಕ್ ನ ಹತ್ರ ಇದೆಯಲ್ಲ ಅದು. ಅವನಿಗೆ ಬೌಲಿಂಗ್ ಮಾಡೋದಂದ್ರೆ ತುಂಬಾನೇ ಇಷ್ಟ ಆಗಿತ್ತು. ಗ್ರೀಶಾ ಅವನಿಗೆ ಹೇಳ್ತಾ ಇದ್ರು ನೀನ್ ನನ್ ಮಗ ಅಲ್ವಾ, ನೀನು ವಾರಿಯರ್ ಆಗ್ಲೇಬೇಕು ಅಂತ. ಆದ್ರೆ ಝೀಕ್ ಅಂತೂ ಬೇರೆ ರೀತಿ ಟ್ಯಾಲೆಂಟ್ ಇತ್ತೇನೋ, ಅವನು ಬರೀ ಹಿಂದೆ ಬೀಳ್ತಾ ಇದ್ದ ಟ್ರೈನಿಂಗ್ ಅಲ್ಲಿ. ಮನೆಯಲ್ಲಿ ಗ್ರೀಶಾ ತುಂಬಾನೇ ಕೂಗಾಡ್ತಿದ್ದ. ಇದನ್ನ ಕೇಳಿ ಝೀಕ್ ಗೆ ತುಂಬಾ ಬೇಜಾರಾಗ್ತಿತ್ತು. ರಿಸರ್ಚರ್ ಗ್ಜಾವರ್ ಮತ್ತೆ ಝೀಕ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಕೂಡ ಆಗಿರು, ಪ್ರತಿದಿನ ಆಟ ಆಡ್ತಾ ಇದ್ರು. ಗ್ಜಾವರ್ ನ ಕನ್ಸೇನಂದ್ರೆ ಅವನ ಹತ್ರ ಇವಾಗ ಬೀಚ್ ಟೈಟನ್ ಇದೆ, ಲೈಫ್ ಕೂಡ ಶಾರ್ಟ್ ಆಗ್ಬಿಟ್ಟಿದೆ. ಸೊ ಅವನು ರಿಸರ್ಚ್ ಮಾಡ್ತಾ ಇದ್ದಾನೆ ಯಾಕೆ ಮತ್ತೆ ಹೇಗೆ ಯಮೀರ್ ದೇವತೆಗೆ ಆ ಟೈಟನ್ ಸಿಕ್ಕಿದ್ದು, ಅಂದ್ರೆ ಅವಳು ಫೌಂಡಿಂಗ್ ಟೈಟನ್ ಹೇಗೆ ಆಗಿದ್ದು, ಜಗತ್ತಿನ ಫಸ್ಟ್ ಟೈಟನ್ ಪವರ್ ಅವಳಿಗೇನೆ ಸಿಕ್ಕಿದ್ದು ತಾನೆ, ಯಾರ ಕಾಂಟ್ಯಾಕ್ಟ್ ಗೆ ಬಂದಿ ಅವಳಿಗೆ ಇದು ಸಿಕ್ಕಿದ್ದು ಅಂತ. ಝೀಕ್ ಕೇಳಿಸ್ಕೊಂಡಿದ್ದ ಮಾರ್ಲೆ ಗವರ್ಮೆಂಟ್ ಆಲ್ರೆಡಿ ಎವಿಡೆನ್ಸಸ್ ನ ಕಲೆಕ್ಟ್ ಮಾಡ್ತಾ ಇದೆ. ಗ್ರೀಶಾ ಏಗರ್ ಮತ್ತೆ ಅವನ ಎಲ್ಡಿಯ ಟೀಮ್ ನ ತಡೆದು ಹಿಡಿಯೋಕೆ, ಅಂದ್ರೆ ರಿಸ್ಟೋರೇಷನಿಸ್ಟ್ ಆಗಿದ್ರು ತಾನೆ ಅವರೆಲ್ಲ. ಝೀಕ್ ಹೇಳಿರ್ತಾನೆ ನಾವ್ ಹೀಗೆಲ್ಲ ಮಾಡ್ಬಾರ್ದು ಅಂತ. ಆದ್ರೆ ಗ್ರೀಶಾ ಮತ್ತೆ ಡೈನಾ ತುಂಬಾ ಬೈದಿರ್ತಾರೆ ಅವನಿಗೆ. ಗ್ಜಾವರ್ಗೆ ಈ ವಿಷಯನ ಹೇಳಿರ್ತಾನೆ ಹೇಗೆ ಅವರ ಅಪ್ಪ ಅಮ್ಮ ಇದೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ. ಇದರಿಂದ ಅಂತೂ ಅವನನ್ನು ಕೂಡ ಪ್ಯಾರಡೈಸ್ ಐಲ್ಯಾಂಡ್ ಗೆ ಟೈಟನ್ ಆಗಿ ಮಾಡಿ ಕಳಿಸ್ಬಿಡ್ತಾರೆ. ಗ್ಜಾವರ್ ಝೀಕ್ ಗೆ ಐಡಿಯಾ ಕೊಟ್ಟಿರ್ತಾನೆ, ಝೀಕ್ ನೀನು ನಿನ್ನ ಅಜ್ಜ ಅಜ್ಜಿ ಜೊತೆ ಸೇರ್ಕೊಂಡು ನಿನ್ನ ಅಪ್ಪ ಅಮ್ಮನ್ನ ಗವರ್ಮೆಂಟ್ ಗೆ ಒಪ್ಪಿಸ್ಬಿಡು, ಇದರಿಂದ ನೀನೇ ಎವಿಡೆನ್ಸ್ ಆಗ್ಬಿಡ್ತೀಯ, ಮತ್ತೆ ಮಾರ್ಲಿ ಜನರಿಗೆ ನೀನು ಲಾಯಲ್ಟಿ ಪ್ರೂವ್ ಮಾಡ್ದಂಗೂ ಆಗತ್ತೆ, ನೀನು ಬದುಕಿರ್ತೀಯ, ಮತ್ತೆ ಹಾಗೆ ನಿನ್ನ ಅಜ್ಜ ಅಜ್ಜಿ ಕೂಡ ಸೇಫ್ ಆಗಿರ್ತಾರೆ. ಮತ್ತೆ ಹಾಗೆ ಇವನು ಅಜ್ಜ ಅಜ್ಜಿ ಜೊತೆ ಸೇರ್ಕೊಂಡು ಗ್ರೀಶಾ ಅಂಡ್ ಡಯನಾ ವಿರುದ್ಧ ಸಾಕ್ಷಿ ಹೇಳ್ತಾನೆ ಗವರ್ಮೆಂಟ್ ಗೆ. ಅಂಡ್ ಅವರಿಬ್ರು ಕೂಡ ಜೈಲ್ಗೆ ಹಾಕ್ಬಿಡ್ತರು, ಮತ್ತೆ ಪ್ಯಾರಡೈಸ್ ಗೆ ತಗೊಂಡೋಗಿ ಟೈಟನ್ ಗಳನ್ನಾಗಿ ಮಾಡ್ಬಿಡ್ತರು ಅಂತ ನಿಮ್ಗೆ ಗೊತ್ತಿದೆ. ಝೀಕ್ ದೊಡ್ಡವನಾಗದಾಗ್ಲೂ ಕೂಡ ಗ್ಜಾವರ್ ನ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ, ಅವನ ಜೊತೆ ಆಡ್ತಾ ಇರ್ತಾನೆ. ಗ್ಜಾವರ್ ಹೇಳಿರ್ತಾನೆ 600 ವರ್ಷದ ಹಿಂದೆ ಎಲ್ಡಿ ಎಂಪೈರ್ ಅಲ್ಲಿ ಒಂದು ವೈರಸ್ ಹರಡಿತ್ತು, ಆದ್ರೆ ಫೌಂಡಿಂಗ್ ಟೈಟನ್ ಯೂಸ್ ಮಾಡ್ಕೊಂಡು ರಾಜ ಅವರಲ್ಲಿರೋ ವೈರಸಸ್ ನ ತೆಗೆದ್ಬಿಟ್ಟ. ಅಂದ್ರೆ ಫೌಂಡಿಂಗ್ ಟೈಟನ್ ಮನುಷ್ಯರನ್ನು ಕೂಡ ಕಂಟ್ರೋಲ್ ಮಾಡುವಷ್ಟು ಪವರ್ಫುಲ್ ಇದೆ. ಆದ್ರೆ ಅವರು ಎಲ್ಡಿಯನ್ ಬ್ಲಡ್ ನವರಾಗಿರ್ಬೇಕು, ಯಮೀರ್ ನ ಸಬ್ಜೆಕ್ಟ್ಸ್. ಝೀಕ್ ಗೆ ಐಡಿಯಾ ಬಂತು ಅದೇ ಟೈಮ್ ನಲ್ಲಿ, ಒಂದ್ ವೇಳೆ ಯಮೀರ್ ನ ಸಬ್ಜೆಕ್ಟ್ಸ್ ಅಂದ್ರೆ ಎಲ್ಡಿಯನ್ಸ್ ಗೆ ಮಕ್ಕಳಾಗದೆ ಇರೋ ಹಾಗೆ ಮಾಡಿದ್ರೆ ಮುಂದೆ ಎಲ್ಡಿಯನ್ಸ್ ಹುಟ್ಟೋದೇ ಇಲ್ಲ, ಮುಂದೆ ಅವರು ಸಫರ್ ಕೂಡ ಮಾಡಲ್ಲ ಈ ಕ್ರೂರ ಜಗತ್ತಿನಲ್ಲಿ ಅಂತ. ಗ್ಜಾವರ್ ಹೇಳ್ತಾನೆ ಹೇಗೆ ಅವನು ತನ್ನ ಆರ್ಮ್ ಬ್ಯಾಂಡ್ ಅಂದ್ರೆ ಎಲ್ಡಿಯನ್ ಬ್ಯಾಂಡ್ ನ ತೆಗೆದು ಮಾರ್ಲೆ ಅಂತರ ಸುಳ್ಳು ಹೇಳ್ಕೊಂಡು ಮದ್ವೆ ಆಗಿದ್ದ, ಮತ್ತೆ ಮಗ ಕೂಡ ಇದ್ದ. ಆದ್ರೆ ಯಾವಾಗ ಅವನ ಹೆಂಡತಿಗೆ ಗೊತ್ತಾಯ್ತು ಗ್ಜಾವರ್ ಒಬ್ಬ ಎಲ್ಡಿಯನ್ ಅಂತ, ಅವಳು ತನ್ನ ಮತ್ತೆ ಮಗುನ ಸಾಯಿಸ್ಬಿಟ್ಲು. ಗ್ಜಾವರ್ ಇಲ್ಲಿವರೆಗೂ ಝೀಕ್ ನಲ್ಲಿ ತನ್ನ ಸತ್ತ ಮಗನನ್ನೇ ನೋಡೋದು. ಝೀಕ್ ನ ಗುರಿ ಆಗ್ಬಿಡುತ್ತೆ ಫೌಂಡಿಂಗ್ ಟೈಟನ್ ಅನ್ನ ಪಡ್ಕೊಳ್ಳೋದು, ಮತ್ತೆ ಅದರಿಂದ ಎಲ್ಡಿಯನ್ಸ್ ನ ಮುಕ್ತಗೊಳಿಸೋದು ಅಂತ. ಮತ್ತೆ ಅವರಿಬ್ರು ಸೇರ್ಕೊಂಡು ಈ ಪ್ಲಾನ್ ನ ಹೆಸರನ್ನ ಇಡ್ತಾರೆ ಯೂಥನೇಸಿಯಾ ಅಂತ. ಹಾಗೆ ಗ್ಜಾವರ್ ಝೀಕ್ ಗೆ ತನ್ನ ಬೀಚ್ ಟೈಟನ್ ಅನ್ನ ಕೊಟ್ಟಿದ್ದ. ನಾನು ನಿಮ್ಮ ಕನಸನ್ನ ಪೂರ್ತಿಗೊಳಿಸ್ತೀನಿ ಅಪ್ಪ. ಝೀಕ್ಗೂ ಗೊತ್ತಾಗಿರುತ್ತೆ ಅವನ ಅಪ್ಪ ಗ್ರೀಶಾ ಏಗರ್ ಬದ್ಕೊಂಡಿದ್ದಾನೆ, ಪ್ಯಾರಡೈಸ್ ಐಲ್ಯಾಂಡ್ ಗೆ ಎಸ್ಕೇಪ್ ಆಗ್ಬಿಟ್ಟ ಅಂತ, ಮತ್ತೆ ಎರೆನ್ ಇವಾಗ ಅವನ ಮಗ ಆಗಿದ್ದಾನೆ ಅಂತ. ಝೀಕ್ ಮೀಟ್ ಮಾಡೋಕು ಕೂಡ ಬಂದಿದ್ದ ಎರೆನ್ ಯಾವಾಗ ಅವನು ಮಾರ್ಲೆ ದೇಶದಲ್ಲಿದ್ನಲ್ಲ ಆಗ. ನಾವು ಈ ಯೂಥನೇಸಿಯಾ ಪ್ಲಾನ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ತಮ್ಮ, ನೀನ್ ನನ್ನ ಸಾಥ್ ಕೊಡ್ಬೇಕು. ಖಂಡಿತವಾಗ್ಲು ನನಗ್ ಗೊತ್ತು ಯಾರ್ ಸಾಥ್ ಕೊಡ್ಬೇಕು ಅಂತ. ಅಷ್ಟಕ್ಕೂ ಈ ಜಗತ್ನಲ್ಲಿ ಹುಟ್ಟದೇ ಇರೋದೇ ದೊಡ್ಡ ಮುಕ್ತಿ. 2000 ವರ್ಷಗಳಿಂದ ಬಂದಿರೋ ಈ ಶೋಷಣೆಯನ್ನ ನನ್ ಕೈಯಿಂದ ತಡಿತೀವಿ ಅಲ್ವಾ ಅಣ್ಣ? ಹೌದು ಎರಿನ್, ಸರಿಯಾಗಿ ಹೇಳ್ದೆ, ನಾವು ಮಾಡ್ಲೇಬೇಕು ಯೂಥನೇಸಿಯಾವನ್ನ. ನಾನು ನಿನ್ಗೆ ಹ್ಯಾಂಡ್ ಶೇಕ್ ಮಾಡ್ಬೇಕು ಅನ್ಸ್ತಾ ಇದೆ, ಆದ್ರೆ ಅದ್ ಮಾಡಕ್ ಆಗಲ್ಲ. ಸೊ ನೀನು ಇವಾಗ ಈ ಬಾಲ್ ನ ಟಚ್ ಮಾಡ್ಬಿಡು, ತಗೋ. ಎಲ್ಡಿಯಾದ ಮೋಕ್ಷ, ಯೂಥನೇಸಿಯಾ ಪ್ಲಾನ್, ನಮ್ಮ ಮುಕ್ತಿ. ಏನ್ ಬಡ್ಬಡಾಯಿಸ್ತಾ ಇದೀಯಾ ನೀನ್? ಇವಾಗ ಒಂದು ಟೈಟನ್ ನ ಕೈಯಿಂದ ಸಾಯ್ತೀಯ. ಅಷ್ಟಕ್ಕೂ ನಾನ್ ನಿನ್ಗೆ ತುಂಬಾ ದಯೆ ತೋರಿಸ್ತಾ ಇದ್ದೀನಿ ಅನ್ಸುತ್ತೆ. ನೀನ್ ನನ್ ಕಾಮ್ರೇಡ್ಸ್ ನ ಹೇಗೋ ಸಾಯಿಸಿದ್ಯಾ ತಾನೆ? ನಾನು ಅವರುಗಳನ್ನ ಸಾಯಿಸಿದ್ದಲ್ಲ, ನಾನು ಅವರನ್ನೆಲ್ಲ ರಕ್ಷಿಸಿದ್ದೀನಿ. ಅವರ ಪ್ರಾಣಗಳನ್ನ, ಅವರ ಮಕ್ಕಳ ಪ್ರಾಣಗಳನ್ನ ಈ ಕ್ರೂರ ಜಗತ್ತಿನಿಂದ. ನನ್ಗನ್ಸುತ್ತೆ ನಿಂಗೆ ಸ್ವಲ್ಪ ಏಟ್ ಬೇಕು ಅಂತ, ತುಂಬಾ ಜಾಸ್ತಿ ಮಾತಾಡ್ತೀಯ. ಗ್ಜಾವರ್ ಸಾದ್, ನೀವು ನನ್ನನ್ನ ನೋಡ್ತಾ ಇದ್ದೀರಾ ತಾನೇ? ಏನಾದ
ಆಗುತ್ತೆ, ಬ್ಲಾಸ್ಟ್ ಆಗಿ ಹೋಗ್ಬಿಡ್ತು ಗುರು. ಲೇವೈ ಬದುಕಿದಾನೋ ಇಲ್ವೋ, ಝೀಕ್ ಸತ್ತೋದ್ನ. ಮತ್ತೆ ಹಾಗೆ ಎರೆನ್ ನೆಕ್ಸ್ಟ್ ಪ್ಲಾನ್ ಏನು, ಮಿಕಾಸಾಗೆ ಏನೇನೋ ಹೇಳ್ಬಿಟ್ಟ ಗುರು. ಅಂಡ್ ಇವಾಗ ಫ್ಲಾಕ್ ಮತ್ತೆ ಈಗರ್ ಇಷ್ಟೆಲ್ಲ ಸೇರ್ಕೊಂಡು ಏನೇನ್ ಮಾಡ್ತಾರೆ. ಥರ್ಡ್ ಪಾರ್ಟ್ ಇದಕ್ಕಿಂತನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯೂಥನೇಸಿಯಾ ಪ್ಲಾನ್ ಆಗುತ್ತಾ, ಝೀಕ್ ಮತ್ತೆ ಎರೆನ್ ಇಬ್ರು ಕಾಂಟ್ಯಾಕ್ಟ್ ಗೆ ಬಂದು ಫೌಂಡಿಂಗ್ ಟೈಟನ್ ನ ಕಂಟ್ರೋಲ್ ಗೆ ತಗೊಳ್ತಾರ. ಇದು ಎಲ್ಲಾ ರಿವೀಲ್ ಆಗುತ್ತೆ ಸೀಸನ್ 4 ನ ಪಾರ್ಟ್ 3 ಅಲ್ಲಿ. ಮತ್ತೆ ಗಾಯ್ಸ್ ಪಾರ್ಟ್ 3 ಅಲ್ಲಿ ಒಂದು ಸರ್ಪ್ರೈಸ್ ಕೂಡ ಇದೆ ಅಂಡ್ ಅಲ್ಲಿ ನಿಮ್ಗೋಸ್ಕರ ಪಾರ್ಟ್ 4 ಅಂಡ್ ಪಾರ್ಟ್ 5 ನ ರಿಗಾರ್ಡಿಂಗ್. ಸೊ ಗಾಯ್ಸ್ ಈ ವಿಡಿಯೋಗೆ ನೀವು ಅಟ್ ಲೀಸ್ಟ್ 50 ಲೈಕ್ಸ್ ಅಂತೂ ಮಾಡ್ಲೇಬೇಕು. ಮತ್ತೆ ಹಾಗೆ ಕಮೆಂಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು. ಅಂಡ್ ಒಂದ್ ಅಟ್ ಲೀಸ್ಟ್ 30 ಕಮೆಂಟ್ಸ್ ಆದ್ರೂ ಮಾಡ್ಲೇಬೇಕು. ಓಕೆ, ನಾ ಕಡಿಮೆ ಕೇಳಿದ್ದೀನಿ ಬಟ್ ಮಾಡ್ಲೇಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್, ಬಾಯ್ ಬಾಯ್. ಮತ್ತೆ ಅಲ್ಲಿವರೆಗೂ ತಾತಕಾಯ್.